ಕನ್ನಡದ ಸಾಂಸ್ಕೃತಿಕ ಚಾನೆಲ್ ಗುರುವೀರ ಕನ್ನಡ ಬ್ಲಾಗ್. ಓಂ ಸದ್ಗುರುವೇ ನಮಃ. ಗುರು ರಾಘವೇಂದ್ರ ತೀರ್ಥರು ನಮಃ. ಓಂ ಸದ್ಗುರುವೇ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇವತ್ತು ನಾನು ಎರಡನೇ ದಿವಸ 3ನೇ ಅಧ್ಯಾಯವನ್ನು ಓದಲು ಶುರು ಮಾಡುತ್ತಿದ್ದೇನೆ. ಬೆಳಗ್ಗೆ ದಿನಾಲು ಎರಡು ಹೊತ್ತು ಓದುತ್ತೇನೆ. ಬೆಳಗಿನ ಜಾವ 2ನೇ ಅಧ್ಯಾಯ ಓದಿದ್ದೇನೆ, ಈಗ 3ನೇ ಅಧ್ಯಾಯ ಓದುತ್ತಿದ್ದೇನೆ. ವೀಕ್ಷಕರೇ, ದಯವಿಟ್ಟು ನನ್ನನ್ನು ನೋಡಬೇಡಿ, ಈ ಒಂದು ವಿಡಿಯೋ ಚಿತ್ರೀಕರಣ ನೋಡಬೇಡಿ. ಓದುವಂಥ ವಿಷಯ ಏನಿದೆ, ದೇವಿಯ ಮಹಿಮೆಯ ಒಂದು ವಿಷಯ, ಚರಿತ್ರೆ, ಆ ಚರಿತ್ರೆನ ಕೇಳಿ. ಓಕೆ, ಚರಿತ್ರೆನ ಕೇಳಬೇಕು. ಇದು ಪೂಜೆ, ದೇವಿ, ನನ್ನ ಈ ಒಂದು ವ್ಯವಸ್ಥೆ, ಇದಕ್ಕಿಂತ ಜಾಸ್ತಿ ನಿಮ್ಮ ಗಮನ ಓದಿನ ಕಡೆಯಲ್ಲಿ, ನಾನು ಓದುವಂಥ ವಿಷಯದ ಕಡೆಗೆ ಇರಲಿ. ಈಗ 3ನೇ ಅಧ್ಯಾಯವನ್ನು ಪೂಜೆ ಮಾಡುತ್ತೇನೆ. ಮಾಡೋಕ್ಕೆ ಮುಂಚೆ ಓಂ ಗಂಗೆಯನ್ನು ಅರ್ಪಣೆ ಮಾಡುತ್ತಿದ್ದೇನೆ, ಅರಿಶಿಣವನ್ನು ಅರ್ಪಣೆ ಮಾಡುತ್ತಿದ್ದೇನೆ, 2 ಸಲ ಕುಂಕುಮವನ್ನು ಅರ್ಪಣೆ ಮಾಡುತ್ತಿದ್ದೇನೆ, ಪುಷ್ಪವನ್ನು ಅರ್ಪಿಸುತ್ತಿದ್ದೇನೆ, ಧೂಪವನ್ನು ಬೆಳಗುತ್ತಿದ್ದೇನೆ. ಓಂ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಮೈ 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 ನಮೋ ನಮಃ. ಈಗ ಆರತಿಯನ್ನು ಮಾಡುತ್ತೇನೆ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಯಾ ಕುಂದೆಂದು ತುಷಾರಹಾರದವಳ, ಯಾ ಶುಭ್ರವಸ್ತ್ರಾನ್ವಿತ, ಯಾ ವೀಣಾವರದಂಡಮಂಡಿತಕರ, ಯಾ ಶ್ವೇತ ಪದ್ಮಾಸನ, ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಬ್ರಹ್ಮೀ ದೇವೈ ಸದಾ ಪೂಜಿತಾ ವಂದಿತಾ ಸಮಾಂ ಪಾತು ಸರಸ್ವತಿ ಭಗವತಿ ನಿಶ್ವೇಷಾಢ್ಯಾಪಃ. 3ನೇ ಅಧ್ಯಾಯ. ಈಗ ನೈವೇದ್ಯವನ್ನು ಬಿಟ್ಟಿದ್ದೇನೆ. ಸಕ್ಕರೆ ತುಪ್ಪದ ನೈವೇದ್ಯ. ಓಂ ದೀಪಂ ಅರಿಶಿಣ ಚಂದನಂ ಪುಷ್ಪಂ ಧೂಪಂ ಘಂಟನಾದನಂ ನೈವೇದ್ಯಂ ಸಮರ್ಪಯಾಮಿ. ಪೂಜೆಯನ್ನು ನಾನು ಆಗಾಗ ಹೇಳುತ್ತಿದ್ದೇನೆ. ಪ್ರತಿ ಅಧ್ಯಾಯ ಓದುವಾಗ ಪೂಜೆ ಷೋಡಶೋಪಚಾರಗಳು ಯಾವುದೇ 16 ಥರದಿಂದ ಕೂಡಿದಂಥ ಪೂಜೆಗಳು ತಮಗೆ ಅನುಕೂಲ ತಕ್ಕಂತೆ ಮಾಡಬಹುದು. ದೇವರು ಯಾರಿಗೂ ನೀನು ಹೀಗೆ ಮಾಡು ಅಂತ ಹೇಳಲ್ಲ. ದೇವರು ಪೂಜೆ ಮಾಡು ಅಂತ ಹೇಳಲ್ಲ, ಪೂಜೆ ಮಾಡಬೇಡ ಅಂತ ಹೇಳಲ್ಲ. ಇದು ಅವರವರ ಭಕ್ತಿ, ಅವರವರ ಒಂದು ನಂಬಿಕೆ ಮೇಲೆ ಹೋಗ್ತಾ ಇದೆ. ಜಗತ್ತು ನಂಬಿಕೆ ಮೇಲೆ ನಿಂತಿದೆ, ದೇವರು ಕೂಡ ನಂಬಿಕೆ ಮೇಲಿದ್ದಾನೆ. ನಂಬಿದವರಿಗೆ ದೇವರು ಕೈ ಬಿಡೋದಿಲ್ಲ. ಹಾಗಂತ ನಂಬಿದೇ ಇರ್ತಕ್ಕಂಥ ನಾಸ್ತಿಕರಿಗೂ ಕೈ ಬಿಡೋಲ್ಲ. ಯಾಕಂದರೆ ಎಲ್ಲ ನಾಸ್ತಿಕರು ಇದ್ದರೂ ಕೂಡ ಪ್ರತ್ಯಕ್ಷವಾಗಿ ಅಲ್ಲದೇ ಪರೋಕ್ಷವಾಗಿ ಅವರು ದೇವರ ಸ್ಮರಣೆ ಮಾಡ್ತಿರ್ತಾರೆ. ಹೆಸರಿಗೆ ನಾನು ದೇವರು ನಂಬಲ್ಲ, ದೇವರು ಯಾರು ಏನಂತ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆದರೆ ಅವರಿಗೆ ಗೊತ್ತಿರದ ಹಾಗೆಯೇ ದೇವರ ಸ್ಮರಣೆ ಅವರು ಮಾಡ್ತಾ ಇರ್ತಾರೆ. ಅವರಲ್ಲಿ ದೇವರ ಧ್ಯಾನ ಇರುತ್ತೆ. ದೇವರ ಸ್ಮರಣೆ, ದೇವರ ಸೇವೆ, ದೇವರ ಭಕ್ತಿ ಕೇವಲ ಅರಿಶಿಣ ಕುಂಕುಮ ಧೂಪ ದೀಪದಿಂದಷ್ಟೇ ಅಲ್ಲ, ಸೇವೆಗಳಿಂದಲೂ ಕೂಡ ಮಾಡಬಹುದು. ಭಗವಂತನಿಗೆ ಅರ್ಪಿತವಾದಂಥ ಭಕ್ತಿ, ಬಡವನಿಗೆ ಅನ್ನ ಕೊಡೋದರಿಂದಲೂ ಕೂಡ ಅದು ಭಗವಂತನ ಸೇವೆನೇ. ನಂಬಿ ಬಂದವರನ್ನು ಕೈ ಹಿಡಿದು ಕೂಡ ಭಗವಂತನ ಸೇವೆನೇ. ಭಗವಂತ ಈ ಇಡೀ ಜಗತ್ತಿನ ಜವಾಬ್ದಾರಿನ ಹೊತ್ತಿದ್ದಾನೆ. ಆ ಜವಾಬ್ದಾರಿಗಳಲ್ಲಿ ನಾವು ಕೂಡ ಕೆಲವೊಂದು ಜವಾಬ್ದಾರಿಗಳನ್ನು ತಗೊಂಡಿದ್ದೇವೆ. ನಮ್ಮ ಹೆಂಡತಿ ಮಕ್ಕಳು ಅಷ್ಟೇ ಅಲ್ಲ, ನಮ್ಮ ಜೊತೆಗಿರೋರು ಅಷ್ಟೇ ಅಲ್ಲ, ನಮ್ಮನ್ನು ನಂಬಿ ಬಂದರೂ ಕೂಡ ನಾವು ಕೈ ಹಿಡಿದು ಕಾಪಾಡಬೇಕಾಗತ್ತೆ. ಅದು ಕೂಡ ಒಂದು ಜವಾಬ್ದಾರಿನೇ. ಕೈಲಾಗದಷ್ಟು ಅಷ್ಟೇ. ನಮ್ಮ ಕಡೆ ಆಗುತ್ತಾ ಮಾಡು, ಆಗಲಿಲ್ಲ ಬಿಡು, ಸರಿನಾ? ಅದು ಕೂಡ ಭಗವಂತನಿಗೆ ಅರ್ಪಿತ ಆಗತ್ತೆ. 3ನೇ ಅಧ್ಯಾಯ. ಶ್ರೀದೇವಿಯು ಸುದರ್ಶನಾಸ್ತ್ರದಿಂದ ಮಧುಕೈಟಭರನ್ನು ಸಂಹರಿಸಿದ್ದು. ವೀಕ್ಷಕರೇ, ಈಗ ದೇವಿಯ ಮಹತ್ವವಾದಂಥ ಮೊದಲನೇ ಚರಿತ್ರೆ ಮಧುಕೈಟಭರ ಸಂಹಾರ. ಮಧುಕೈಟಭರೆಂಬ ಮಹಾನ್ ರಾಕ್ಷಸರನ್ನು ದೇವಿ ತನ್ನ ಸುದರ್ಶನಾಸ್ತ್ರದಿಂದ ಸಂಹಾರ ಮಾಡುತ್ತಾಳೆ. ಈ ಒಂದು ಸಂಹಾರದ ಘಟನೆ ಏನಿದೆಯಲ್ಲ, ಆ ಘಟನೆಯ ಕಾರಣ ಏನು, ಅದೆಲ್ಲ ಈ ಅಧ್ಯಾಯದಲ್ಲಿ ಬರುತ್ತವೆ. ವೀಕ್ಷಕರೇ, ಓದುವ.
ಸೂಚನೆ. ಶೌರ್ಯಮಯ ಮಧುಕೈಟಭರುಗಳ ಶೌರ್ಯರೂಪಿ ಪರಾಂಬೆ ಭುಜಬಲ ಶೌರ್ಯದೆಂ ಸಂಹರಿಸಿದಳು ಘನ ಸುದರ್ಶನದಿಂದ ದೇವಿ ಮಧುಕೈಟಭರೆಂಬ ಇಬ್ಬರು ಮಹಾನ್ ರಾಕ್ಷಸರನ್ನು ಸಂಹಾರ ಮಾಡ್ತಾಳೆ. ಹೇಗೆ ಮಾಡ್ತಾಳೆ ನೋಡುವ. ಶಿವನ ಕೈಲಾಸದಲ್ಲಿ ಸಭೆಯಲ್ಲಿ ನಂದೀಶನ ಬಸವಣ್ಣನ ವಿನಂತಿಯ ಮೇಲೆ ಶಿವ ಶ್ರೀದೇವಿ ಮಹಾತ್ಮೆಯನ್ನು ಹೇಳ್ತಾ ಇದ್ದಾನೆ, ಮಹಿಮೆಯನ್ನು ಹೇಳ್ತಾ ಇದ್ದಾನೆ. ಹಾಗೆ ಈಗ ಹೇಳ್ತಾನೆ ನೋಡಿ. ಶಿವನ ಬಾಯಿಂದ ನಂದೀಶನಿಗೆ ಕೇಳೋ ರೀತಿ ಕೇಳಿಸ್ತಾ ಇದ್ದಾನೆ. ಬಸವೇಶನೇ ಕೇಳು, ದೇವಿಯು ಬಹಳ ದಯೆಯನ್ನು ತೋರಿಸಿ ಕಾಣದಂತಾಗಲು ತಾಯಿಯನ್ನು ಕಳಕೊಂಡ ಶಿಶುವಿನಂತೆ ದುಃಖಪಟ್ಟೆವು. ಪ್ರೀತಿಯ ತಾಯಿಯನ್ನು ಅಗಲಿ ಬಹಳ ಚಿಂತೆಯುಳ್ಳವರಾಗಿ ನಮ್ಮೊಳಗೆ ನಾವು ಬಹಳ ಆಲೋಚನೆಯನ್ನು ಮಾಡಿದೆವು. 2ನೇ ಅಧ್ಯಾಯ ಹೇಗೆ ಮುಗಿತು? ತಾಯಿ ಜಗದಂಬೆ ದೇವಿ ಪ್ರತ್ಯಕ್ಷಳಾದಳು. ಆಕಾಶ ಮಾರ್ಗದಲ್ಲಿ ಬಂದು ಎಲ್ಲ ತನ್ನ ಹರಿಹರ ಬ್ರಹ್ಮಾದಿಗಳಿಂದೊಡಗೂಡಿ ಆಕಾಶ ಮಾರ್ಗದಲ್ಲಿ ಬಂದು ಈ ಹೊಸ ಹರಿಹರ ಬ್ರಹ್ಮಾದಿಗಳಿಗೆ ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ದರ್ಶನವಿತ್ತು. ಅವರಿಗೆ ಸೃಷ್ಟಿ ಸ್ಥಿತಿ ಲಯದ ಅಧಿಕಾರವನ್ನು ಕೊಟ್ಟು ಅದೃಶ್ಯಳಾಗ್ತಾಳೆ. ಯಾವಾಗ? 2ನೇ ಅಧ್ಯಾಯದಲ್ಲಿ. ಆಗ ಈ 3ನೇ ಅಧ್ಯಾಯದಲ್ಲಿ ದೇವಿ ಏನು ಮಾಡ್ತಾಳೆ? ದೇವಿ ಹೇಳ್ತಾಳೆ, ವಚನ ಕೊಟ್ಟಿದ್ದಾಳೆ, ನೀವು ಎಲ್ಲಿರ್ತೀರೋ ಅಲ್ಲಿ ನಾವಿರ್ತೀನಿ, ನೀವಿದ್ದಲ್ಲೇ ನಾನು ಇರುವೆ, ನಿಮ್ಮ ಪೂಜೆಯೇ ನನ್ನ ಪೂಜೆ ಅಂತ ದೇವಿ 2ನೇ ಅಧ್ಯಾಯದಲ್ಲಿ ಹೇಳ್ತಾಳೆ. ಯಾರಿಗೆ? ಬ್ರಹ್ಮ ವಿಷ್ಣು ಮಹೇಶ್ವರನಿಗೆ. ಇದನ್ನು ಈ 3ನೇ ಅಧ್ಯಾಯದಲ್ಲಿ ಮಧುಕೈಟಭರ ಸಂಹಾರದಲ್ಲಿ ನೋಡಿ ದೇವಿ ಪರಾಕ್ರಮ. ಅವಳು ಹೇಗೆ ಬರ್ತಾಳೆ, ದೇವಿ ಯಾವ ರೂಪದಲ್ಲಿ ಬರ್ತಾಳೆ ಅಂತ. ಎಲೈ ಬಸವೇಶನೇ ಕೇಳು, ಇದಾಯ್ತಾ? ಚಿಂತೆ ಇವರು ದೇವಿ ಅದೃಶ್ಯಳಾಗಿಬಿಡ್ತಾಳೆ ಆಕಾಶದಲ್ಲಿ ತನ್ನ ಸೇವಕರೊಂದಿಗೆ. ಇವರೇನೋ ಅಧಿಕಾರಗಳನ್ನು ಪಡಿತಾರೆ, ಬ್ರಹ್ಮ ವಿಷ್ಣು ಶಿವ. ನಾವೆಲ್ಲ ಬ್ರಹ್ಮನಿಗೆ ಸೃಷ್ಟಿಯ ಅಧಿಕಾರ, ವಿಷ್ಣುವಿಗೆ ಜಗತ್ತನ್ನು ನಿಯಂತ್ರಿಸುವಂಥ ಅಧಿಕಾರ, ಶಿವನಿಗೆ ಲಯ ಮಾಡುವಂಥ ಅಧಿಕಾರ ಪಡಿತಾರೆ. ಪಡೆದ ಮೇಲೂ ಕೂಡ ದುಃಖ ಆಗುತ್ತೆ, ತಾಯಿ ಹೋದ್ಲಲ್ಲ ಅಂತ. ಹಾಗೆ ವಿಚಾರ ಮಾಡ್ತಾರೆ, ಇನ್ನು ದುಃಖ ಆಗುತ್ತಾರೆ, ಆಲೋಚನೆ ಮಾಡ್ತಾರೆ, ಏನು ಮಾಡಿದ್ರು ತಾಯಿ ಸಿಗೋದಿಲ್ಲ ಈಗ ಅಂಥೇಳಿ ಇನ್ನು ಚಿಂತೆ ಮಾಡಲು ಫಲ ಇಲ್ಲ ಅಂತಿಕೊಂಡು ಏನು ಮಾಡ್ತಾರೆ, ಬ್ರಹ್ಮ ವಿಷ್ಣು ಮಹೇಶ್ವರರು ಅವ್ರಿಗೆ ಅಧಿಕಾರ ಸಿಕ್ಕಿಬಿಡ್ತು. ಮಹಾನ್ ಜಗತ್ತನ್ನೇ ಆಳುವಂಥ ಒಂದು ಅಧಿಕಾರ ಸಿಕ್ತು. ಅಧಿಕಾರ ಸಿಕ್ಕ ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಅನುಭವ ಆಗುತ್ತದೆ. ಏನಾಗುತ್ತಂದರೆ, ನನ್ನೊಳಗೆ ಅಂದರೆ ಬ್ರಹ್ಮ ಹೇಳ್ತಾನೆ, ನನ್ನೊಳಗೆ ಇಡೀ ವಿಶ್ವನೇ ಇದೆ, ಬ್ರಹ್ಮಾಂಡನೇ ಇದೆ ಅಂತ ಹೇಳ್ತಾನೆ. ವಿಷ್ಣು ಹೇಳ್ತಾನೆ, ನನ್ನೊಳಗೂ ಕೂಡ ಇಡೀ ಬ್ರಹ್ಮಾಂಡನೇ ಇದೆ ಅಂತ ಹೇಳ್ತಾನೆ. ಶಿವನು ಕೂಡ ಹಾಗೆ ಅಂತಾನೆ. ಈ ಮೂವರಲ್ಲೂ ಕೂಡ ಒಂದು ಥರದ ಗರ್ವ ಅಂದರೆ ನಾನು ನನ್ನದು ಅಂತ ಸೊಕ್ಕಿನ ಗರ್ವ ಅಲ್ಲ, ಸಕಾರಾತ್ಮಕದಿಂದ ಕೂಡಿದಂಥ ಗರ್ವಭಾವ. ಯಾಕಂದರೆ ಅಧಿಕಾರಸ್ಥರು ಹಾಗೆ ಒಬ್ರಿಗೊಬ್ಬರು ಹೇಳ್ತಾರೆ. ಬ್ರಹ್ಮ ವಿಷ್ಣು ಹೇಳ್ತಾನೆ, ಹೇ ವಿಷ್ಣು, ಹೇ ಶಿವ, ನನ್ನ ಉದರದಲ್ಲಿ ಇಡೀ ಬ್ರಹ್ಮಾಂಡವೇ ಅಡಗಿದೆ. ಹೋಗಿ ಒಳಗೆ ನನ್ನ ಉದರದಲ್ಲಿ ಇಬ್ಬರು ಹೋಗಿ ನೋಡಿ ಏನೆಲ್ಲ ನೋಡ್ಕೊಂಡು ಬನ್ನಿ, ಅಲ್ಲಿವರೆಗೂ ನಾನು ವಿಶ್ರಾಂತಿ ಸ್ಥಿತಿಯಲ್ಲಿ ಇರ್ತೀನಿ ಅಂತ ಹೇಳ್ತಾನೆ. ಹೌದಾ ಬ್ರಹ್ಮ, ಹಾಗಾದರೆ ನೋಡ ನಡಿ ಅಂತಕೊಂಡು ವಿಷ್ಣು ಮತ್ತು ಶಿವ ಇಬ್ಬರು ಬ್ರಹ್ಮ ಏನು ಮಾಡ್ತಾನೆ, ಅವರಿಬ್ಬರು ನುಂಗಿ ಬಿಡ್ತಾನೆ. ಬ್ರಹ್ಮನ ಬಾಯಿಂದ ಒಳಗೆ ಹೋಗಿಬಿಡ್ತಾರೆ. ಒಳಗೆ ಹೋದಾಗ ಇಡೀ ವಿಶ್ವವನ್ನೇ, ಇಡೀ ಈ ಜಗತ್ತು ಅಂದರೆ ಈ ಮಿಲ್ಕಿ ಗ್ಯಾಲಾಕ್ಸಿ ಅನ್ನೋದಲ್ಲ, ಈಗಿನ ಒಂದು 2022ರ ಒಂದು ಇದರಲ್ಲಿ ಹೇಳಬೇಕು ಅಂದರೆ, ಮಿಲ್ಕಿ ಗ್ಯಾಲಾಕ್ಸಿಯಲ್ಲಿ ಚಲೋದ್ಯಾ ಮಿಲ್ಕಿ ಗ್ಯಾಲಾಕ್ಸಿಯಲ್ಲಿ ಏನು ವಿಶ್ವ ಇದೆ, ನಮ್ಮದು ಗ್ರಹಗಳು 9 ಗ್ರಹಗಳು, ಸೂರ್ಯ ಚಂದ್ರ 9 ಗ್ರಹಗಳು, ಇವೆಲ್ಲ ಏನಿದೆ ಏನಾಯ್ತು 9 ಗ್ರಹಗಳು ಮಿಲ್ಕಿ. ಇಲ್ಲಿ ಸ್ವಲ್ಪ ಅಡೆತಡೆಯಾಗಿದೆ ಕ್ಯಾಮರಾದಲ್ಲಿ ವೀಕ್ಷಕರೇ. ಈ ಇದೇನು ನಮ್ಮ ವಿಶ್ವ ಇದೆಯಲ್ಲ, 9 ಸೂರ್ಯ ಚಂದ್ರ ಗ್ರಹಗಳು, ನಕ್ಷತ್ರಗಳು, ಆಕಾಶ, ಸಮುದ್ರ, ನೀರು, ದೇಶಗಳು, ಖಂಡಗಳು, ನಾನಾ ಥರದ ಭಾಷೆಗಳು, ಇವೆಲ್ಲ ಏನಿದೆಲ್ಲ ಒಂದು ವಿಶ್ವ. ಬ್ರಹ್ಮನ ಒಳಗೆ ಇದೆಲ್ಲ ಒಳಗೆ ಹೋಗ್ತದೆ. ಅದೆಲ್ಲ ನೋಡೋಕ್ಕೆ ಶುರು ಮಾಡ್ತಾರೆ. ಹೋಗ್ತಾರೆ ಬ್ರಹ್ಮ ವಿಷ್ಣು ಮತ್ತು ಶಿವ ನಡ್ಕೊಂಡು ಹೋಗ್ತಾ ಇರ್ತಾರೆ. ಹೋದಾಗ ಅವರು ತಾವು ಬ್ರಹ್ಮನ ಉದರದಲ್ಲಿ ಇದೆ ಒಂದು ಪರಿಕಲ್ಪನೆ ಇರೋದಿಲ್ಲ. ಹೋದಾಗ ಅವರಿಗೆ ಎಂತೆಂಥ ಸಮುದ್ರಗಳು, ಎಂತೆಂಥ ಸಾಗರಗಳನ್ನು ನೋಡ್ತಾರೆ, ಎಂತೆಂಥ ಬೆಟ್ಟ ಪರ್ವತಗಳನ್ನು ನೋಡ್ತಾರೆ, ಎಂತೆಂಥ ಗಿಡ ಮರಗಳನ್ನು, ಪ್ರಾಣಿ ಪಕ್ಷಿಗಳನ್ನು, ಮೃಗಗಳನ್ನು ನೋಡ್ತಾರೆ, ದೈತ್ಯರನ್ನು ನೋಡ್ತಾರೆ.
ಮಹಾವೀರರನ್ನು, ಶೂರರನ್ನು ನೋಡ್ತಾರೆ, ರಾಜ ಮಹಾರಾಜರನ್ನು ನೋಡ್ತಾರೆ, ದೇಶಗಳನ್ನು ನೋಡ್ತಾರೆ, ಬೇರೆ ಬೇರೆ ದೇಶಗಳನ್ನು ತಿರುಗುತ್ತಾರೆ. ಒಳಗಡೆ ಸುಂದರವಾದ ವಿಶ್ವ ಜಗತ್ತು ಒಳಗೆ ಇರ್ತದೆ. ಒಳಗೆ ಎಲ್ಲ ಬ್ರಹ್ಮಾಂಡನೇ ಇರ್ತದೆ. ಎಷ್ಟೋ ಮದುವೆಗಳು ನಡೀತಾ ಇರ್ತವೆ, ಶೋಭನೆಗಳು ನಡೀತಾ ಇರ್ತವೆ, ಮುಂಜುವೆಗಳು ನಡೀತಾ ಇರ್ತವೆ, ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಎಷ್ಟೋ ಜನ ನಾನಾ ಥರದ ಉದ್ಯೋಗಗಳನ್ನು ಮಾಡ್ತಿರ್ತಾರೆ. ಹೀಗೆ ಇದೆಲ್ಲ ಎಷ್ಟೋ ಜನ ರಾಜರು ದೇಶಗಳನ್ನು ಆಳ್ತಿರ್ತಾರೆ. ಇದನ್ನೆಲ್ಲರೂ ಶಿವ ಮತ್ತು ವಿಷ್ಣು ಬ್ರಹ್ಮನ ಉದರ ಒಳಗೆ ನೋಡ್ತಾರೆ. ಕೊನೆಗೆ ಸಾಕಪ್ಪ ಎಂದು ಹೊರಗೆ ಬರೋಣಂತೆಕೊಂಡು ಅವರು ಹೊರಗೆ ಬರ್ತಾರೆ. ಯಾರು ಶಿವ ಮತ್ತು ವಿಷ್ಣು ಬ್ರಹ್ಮನ ಹೊಟ್ಟೆಯಿಂದ ಹೊರಗೆ ಬರ್ತಾರೆ. ಹೇಗೆ ಬರ್ತಾರೆ ನೋಡಿ, ಯಾವ ದಿಕ್ಕಿಂದ ಬರ್ತಾರೆ ನೋಡಿ. ಈ ಬ್ರಹ್ಮಾಂಡ ಹೀರಿದು ನಾವು ವಿಷ್ಣು ದೇವಿಯ ಪಾದಕಮಲ ಧ್ಯಾನದ ಇಂದ್ರಿಯಗಳನ್ನು ಬ್ರಹ್ಮ ಮತ್ತು ಬ್ರಹ್ಮನ ಉದರದಲ್ಲಿ ವಿಷ್ಣು ಮತ್ತು ಶಿವ ಹೇಗೆ ಬರ್ತಾರಂದರೆ ಸ್ಥೂಲ ಶರೀರಕ್ಕೆ ಬಂದು ಬ್ರಹ್ಮನ ಶರೀರದಿಂದ ಹೊರಗೆ ಬರುವುದು ಅಸಾಧ್ಯವಾಗಿ ಇಬ್ಬರು ಸಾಕಾಯಿತು. ಯಾರಿಗೆ? ಶಿವನಿಗೆ ಮತ್ತು ವಿಷ್ಣುವಿಗೆ ನೋಡಿ ನೋಡಿ ಸಾಕಾಯಿತು ಒಳಗೆ ಜಗತ್ತನ್ನು. ಇನ್ನು ಹೊರಗೆ ಬರಬೇಕು, ದಾರಿ ತಪ್ಪಿಬಿಡ್ತು ಅವ್ರಿಗೆ. ಯಾವ ಕಡೆ ಬರಬೇಕು? ಬ್ರಹ್ಮನ ಒಳಗೆ ಉದರದಲ್ಲಿದ್ದಾರೆ. ಮೇಲೆ ಹೋಗ್ಬೇಕಾ ಬಾಯಿ ಕಡೆ, ಕೆಳಗೆ ಗುದದ ಕಡೆ ಬರಬೇಕಾ, ಯಾವ ಕಡೆ ಬರಬೇಕು ದಾರಿ ಸಿಗಲಿಲ್ಲ ಅವರಿಗೆ. ಹೊರಗೆ ಬರೋಕೆ ದಾರಿ ತಪ್ಪಿಡ್ತು. ಬ್ರಹ್ಮನ ಶರೀರದಿಂದ ಹೊರಗೆ ಬರುವುದು ಅಸಾಧ್ಯವಾಗಿ ಕಲ್ಪನಾ ಮೀರಿ ಏನು ತಿಳಿಯದೆ ಬ್ರಹ್ಮನ ಮೇಲಿರುವ ಕಾರಣ ಶರೀರಕ್ಕೆ ಹೋದನು. ಬ್ರಹ್ಮನ ಮೇಲಿರುವ ಕಾರಣ ಶರೀರಕ್ಕೆ ಹೋದನು. ಶಿವ ಏನು ಮಾಡ್ತಾನೆ? ಶರೀರದಲ್ಲಿ 3 ಶರೀರದವೆ ವೀಕ್ಷಕರೇ. ಒಂದು ಸ್ಥೂಲ ಶರೀರ, ಒಳಗೆ ನೋವನ್ನು ಅನುಭವಿಸುವಂಥ, ಸಂತೋಷವನ್ನು ಅನುಭವಿಸುವಂಥ ಸೂಕ್ಷ್ಮ ಶರೀರ. ಇನ್ನು ಈ ಸ್ಥೂಲ ಮತ್ತು ಸೂಕ್ಷ್ಮದ ಆಚೆಗೆ ಒಳಗೆ ಗುಪ್ತವಾಗಿರ್ತಕ್ಕಂಥ ಕಾರಣ ಶರೀರ. ಅವನು ಶಿವ ಏನು ಮಾಡ್ತಾನೆ? ಬ್ರಹ್ಮನ ಕಾರಣ ಶರೀರಕ್ಕೆ ಇಂದ ಹೊರಗೆ ಬಂದುಬಿಡ್ತಾನೆ. ಆದರೆ ವಿಷ್ಣು ಏನು ಮಾಡ್ತಾನೆ? ದಾರಿ ಸಿಗದೆ ಕೆಳಗೆ ಹೋಗ್ಬಿಡ್ತಾನೆ. ಕೆಳಗೆ ಬ್ರಹ್ಮನ ಕೆಳಗೆ ಅಂದರೆ ಹೊರಗಿನ ದೃಷ್ಟಿಯುಳ್ಳವನಾಗಿ ಸ್ಥೂಲ ಶರೀರಕ್ಕೆ ಬಂದುಬಿಡ್ತಾನೆ. ವಿಷ್ಣು ಏನು ಮಾಡ್ತಾನೆ? ಶಿವ ಏನು ಮಾಡ್ತಾನೆ? ಕಾರಣ ಶರೀರಕ್ಕೆ ಹೋಗ್ತಾನೆ, ವಿಷ್ಣು ಸ್ಥೂಲ ಶರೀರಕ್ಕೆ ಬಂದುಬಿಡ್ತಾನೆ. ಹೀಗೆ ವಿಷ್ಣು ಕೆಳಗೆ ಇಳಿದ್ಬಿಡ್ತಾನೆ. ಇಷ್ಟು ತಿಳ್ಕೊಳ್ಳಿ. ಅಧೋಕ್ಷಜ, ಇದಕ್ಕಾಗಿ ವಿಷ್ಣು ಬ್ರಹ್ಮನ ಉದರದಿಂದ ಕೆಳಮುಖವಾಗಿ ಇಳಿದು ಹೊರಗೆ ಬರ್ತಾನೆ. ಅದಕ್ಕೆ ಅವನಿಗೆ ಅಧೋಕ್ಷಜ ಅಂತ ಹೆಸರು ವಿಷ್ಣುವಿಗೆ. ಇದು ನಿಮಗೆ ನೆನಪಿರಲಿ. ಇದು ಆದಮೇಲೆ ಇಬ್ಬರು ಹೊರಗೆ ಬರ್ತಾರೆ. ಯಾರು? ಎಲ್ಲ ಲೋಕಗಳನ್ನು, ಕೇವಲ ಜಗತ್ತನ್ನು, ಸ್ವರ್ಗ ನರಕಗಳನ್ನು ನೋಡ್ತಾರೆ. ಬ್ರಹ್ಮನ ಉದರದಲ್ಲಿ 14 ಲೋಕಗಳನ್ನು ನೋಡ್ತಾರೆ. ಎಲ್ಲ ನೋಡಿದ ಮೇಲೆ ಬ್ರಹ್ಮನ ಉದರದಿಂದ ಹೊಟ್ಟೆಯಲ್ಲಿ ಎಲ್ಲ ನೋಡಿದ ಮೇಲೆ ಹೊರಗೆ ಬಂದಂಥ ವಿಷ್ಣು ಶಿವ ಬ್ರಹ್ಮನ್ ಆಶ್ಚರ್ಯಚಕಿತರಾಗಿ ಖುಷಿ ಪಡ್ತಾರೆ. ಏನು ನಿನ್ನಲ್ಲಿ ಇಷ್ಟೊಂದಿದೆಯಲ್ಲ ಅಂತ. ನೋಡಿದ್ರಾ ನನ್ನ ಉದರದಲ್ಲಿ ಏನಿಲ್ಲ ಅಂತ ಬ್ರಹ್ಮ ಹೇಳ್ತಾನೆ. ಆ ವಿಷ್ಣು ಅಂತಾನೆ, ನನ್ನ ಉದರದಲ್ಲಿ ಹೋಗಿ ನೋಡಿ, ಇನ್ನೂ ಎಷ್ಟೊಂದು ಲೋಕಗಳಿದ್ದಾವೆ ಅಂತ ಹೇಳ್ತಾನೆ ವಿಷ್ಣು. ಆವಾಗ ಶಿವ ಅಂತಾನೆ, ಏನು ಬ್ರಹ್ಮನ ಉದರಲ್ಲಿ ಇರೋದೇ ನೀನು ಉದರಲ್ಲಿರುತ್ತೆ, ನಾನು ಯಾಕೆ ಹೋಗಬೇಕು? ಬ್ರಹ್ಮನೊಬ್ಬನೇ ಹೋಗಿ ಬರಲಿ ಅಂತ ಹೇಳ್ಬಿಡ್ತಾನೆ. ಬ್ರಹ್ಮನೊಬ್ಬನೇ ಹೋಗಿ ಬರಲಿ, ನಾನು ಸಾಕು. ನಿನ್ನ ಉದರದಲ್ಲಿ ಒಬ್ಬ ನೋಡಿ ಎಲ್ಲ ಲೋಕಗಳನ್ನು ನೋಡಿ ಸಾಕು. ಅದನ್ನೇ ಮತ್ತೆ ವಿಷ್ಣುವಿನ ಉದರದಲ್ಲಿ ನೋಡೋದು, ಹೊಟ್ಟೆಯಲ್ಲಿ ನೋಡೋದು ಬೇಡ. ಬ್ರಹ್ಮ ನೀನೊಬ್ಬನೇ ವಿಷ್ಣುವಿನ ಹೊಟ್ಟೆಯಲ್ಲಿ ಹೋಗು, ನಾನು ಸ್ವಲ್ಪ ಹೀಗೆ ಈ ಬಯಲು ಹೇಗಿದೆ, ಈ ಜಗತ್ತು ಹೆಂಗಿದೆ, ಈ ಜಗತ್ತು ವಿಶ್ವ ಇದೆ, ನಾನು ನೋಡ್ಕೊಂಡು ಬರ್ತೀನಿ ಅಂತ ತಿಳ್ಕೊಂಡು ಏನು ಮಾಡ್ತಾನೆ ಶಿವ ವಿಷ್ಣುವಿನ ಹೊಟ್ಟೆಯಲ್ಲಿ ಹೋಗೋದಕ್ಕೆ ಒಪ್ಪೋದಿಲ್ಲ. ತಿರುಗಾಡುತ್ತಾ ಬಯಲಲ್ಲಿ ಕಂಡು ಈ ಜಗತ್ತನ್ನು ದೇವಿ ಸೃಷ್ಟಿಸಿದಂಥ ಈ ಹೊಸ ಬ್ರಹ್ಮಾಂಡವನ್ನು ನೋಡ್ಕೊಂತ ದೂರ ಹೋಗ್ಬಿಡ್ತಾನೆ ಅವನು. ಈ ಕಡೆ ವಿಷ್ಣು ಬ್ರಹ್ಮನ ಹೇಳ್ತಾನೆ, ಬ್ರಹ್ಮ ನೀನು ನನ್ನೊಳಗೆ ಹೋಗು, ನೋಡಿ ಏನೇನಿದೆ ಒಳಗೆಲ್ಲ ಲೋಕಗಳನ್ನು ಸಂಚರಿಸಿ ಬಾ ಅಂತ ಹೇಳ್ತಾನೆ. ಆಗ ವಿಷ್ಣು ಏನು ಮಾಡ್ತಾನೆ? ಆಯಿತು ಅಂತ ಬ್ರಹ್ಮ ವಿಷ್ಣುವಿನ ಹೇಳ್ತಾನೆ, ವಿಷ್ಣುವಿನ ಹೊಟ್ಟೆಯೊಳಗೆ ಬಾಯಿಂದ ಒಳಗೆ ಹೋಗ್ಬಿಡ್ತಾನೆ. ನೀನು ವಿಷ್ಣುವಿನ ದೇಹದೊಳಗೆ ನೋಡಿದರೆ ಆಯಿತು ನೋಡಿದ್ದು. ಹೀಗೆ ನುಡಿಯಲು ಬ್ರಹ್ಮನು ವಿಷ್ಣುವಿನ ದೇಹದಲ್ಲಿ ಹೊಕ್ಕು ವಿಷ್ಣು ಜಾಗೃತಾವಸ್ಥೆಯಲ್ಲಿ ಹೃದಯ ಕಮಲದ ಅಷ್ಟದಳಗಳಲ್ಲಿ ನಿದ್ರಿತನಾದನು. ಯಾವಾಗ ಬ್ರಹ್ಮ ವಿಷ್ಣುವಿನ ಒಳಗೆ ಹೋಗ್ಬಿಡ್ತಾನೆ ಎಲ್ಲ ನಾನಾ ಲೋಕಗಳನ್ನು ನೋಡಲು, ಆಗ ಮುಂದೆ ಅವನು ನೋಡಿ ಬರಲು ತಗೊಂಡು ವಿಷ್ಣು ಏನು ಮಾಡ್ತಾನೆ? ಜಾಗೃತಾವಸ್ಥೆಯಲ್ಲಿ ಧ್ಯಾನಾಸಕ್ತನಾಗಿ ದೇವಿಯ ಸ್ಮರಣೆ ಮಾಡುತ್ತಾ ನಿದ್ರೆ ಹೋಗ್ಬಿಡ್ತಾನೆ. ಯಾರು? ವಿಷ್ಣು. ಆದರೆ ಬ್ರಹ್ಮ ಒಳಗೆ ಲೋಕಗಳನ್ನು ನೋಡೋಕ್ಕೆ ಹೋಗ್ತಾನೆ. ವಿಷ್ಣು ಜಾಗೃತಾವಸ್ಥೆಯಲ್ಲಿ ಹೃದಯ ಕಮಲದ ಅಷ್ಟದಳಗಳಲ್ಲಿ ನಿದ್ರಿತನಾದನು. ಅಂದರೆ ಅವನು ದೇವಿಯ ಸಮಾಧಿಯಲ್ಲಿ, ದೇವಿಯ ಸನ್ನಿಧಿಯಲ್ಲಿ
ಮಲಗಿಬಿಡ್ತಾನೆ. ಅವನಿಗೆ ಬಾಹ್ಯಾಂತರ ವಾಸನೆ ಇರೋದಿಲ್ಲ. ಬಾಹ್ಯ ಶರೀರವನ್ನು ಮರೆತು ಅಷ್ಟೊಂದು ಗಾಢವಾಗಿ ದೇವಿಯ ಸ್ಮರಣೆಯಲ್ಲಿ ಮಲಗಿಬಿಡ್ತಾನೆ. ಹೊರಗಿಂದ ಏನು ಅವನ ಶರೀರ ಮುಟ್ಟಿರೂ ಕೂಡ ಗೊತ್ತಾಗಲ್ಲ. ಆ ಒಂದು ಸರ್ವ ವಾಸನಾ ರಹಿತನಾಗಿ, ಜಗತ್ತಿನ ವಾಸನಾ ರಹಿತನಾಗಿ ವಿಷ್ಣು ನಿದ್ರಿತನಾಗ್ತಾನೆ, ಧ್ಯಾನಾಸಕ್ತನಾಗಿ ಬಿಡ್ತಾನೆ, ಇದು ಮಗ್ನನಾಗಿಬಿಡ್ತಾನೆ. ಶಕ್ತಿಯ ಸ್ವರೂಪದಲ್ಲಿ ಅಂದರೆ ದೇವಿಯ ಸ್ವರೂಪದಲ್ಲಿ ಮಲಗಿಬಿಡ್ತಾನೆ ಅವನು. ಬ್ರಹ್ಮ ಒಳಗೆ ಹೋಗಿ ವಿಷ್ಣು ಉದರದಲ್ಲಿ ಬ್ರಹ್ಮನ ಉದರದಲ್ಲಿ ಇದ್ದದ್ದನ್ನೇ ಹೊಟ್ಟೆಯಲ್ಲಿ ಏನಿತ್ತು 14 ಲೋಕಗಳು, ಸಮುದ್ರ, ಸಾಗರ, ಬೆಟ್ಟ, ಗುಡ್ಡಗಳು, ಗಿಡ, ಮರಗಳು, ಮೃಗಗಳು, ಬ್ರಾಹ್ಮಣರು, ಕೆಲಸಗಾರರು, ಕ್ಷತ್ರಿಯರು, ಮಹಾರಾಜರು, ಕಾಡುಗಳು, ಏನೆಲ್ಲ ಇತ್ತು ಎಲ್ಲ ನೋಡ್ತಾನೆ. ನೋಡಿ ಬ್ರಹ್ಮನಿಗೆ ಅವನಿಗೂ ಸಾಕಪ್ಪ, ಇನ್ನು ಹೊರಗೆ ಬರಬೇಕು ಅನ್ನೋ ತಿಳ್ಕೊಂಡು ಹೊರಗೆ ಹೆಂಗೆ ಬರಬೇಕು ಅಂತ ತಿಳಿಯಲೇ ಇಲ್ಲ ಅವನಿಗೂ. ವಿಷ್ಣುವನ್ನು ಕೆಳಗೆ ಹೋಗ್ಬೇಕಾ, ಇಲ್ಲ ಶರೀರದ ಒಳಗೆ ಬುಧ ಕಡೆ ಹೋಗ್ಬೇಕಾ, ಅಥವಾ ಬುಧ ಅಂದರೆ ಸ್ಥೂಲ ಶರೀರದ ಕಡೆ ಹೋಗ್ಬೇಕಾ, ಕಾರಣ ಶರೀರದ ಕಡೆ ಹೋಗ್ಬೇಕಾ, ಕಾರಣ ಶರೀರದಲ್ಲಿ ಸ್ಥೂಲ ಶರೀರ ಹೋಗ್ಬೇಕು, ಯಾವ ಕಡೆ ಹೋಗಬೇಕು ಅದೋಕ್ಷ ಗೊತ್ತಾಗ್ತಾನೆ. ಕೊನೆಗೆ ಏನು ಮಾಡ್ತಾನೆ ಬ್ರಹ್ಮ, ವಿಷ್ಣುವಿನ ಹೊಕ್ಕಳ ಮುಖಾಂತರ ಹೊರಗೆ ಬಂದುಬಿಡ್ತಾನೆ. ವಿಷ್ಣುವಿನ ಹೊಕ್ಕಳ ಏನಿರ್ತಲ್ಲ ಅದನ್ನು ಒಡೆದು ಹೊರಗೆ ಬರ್ತಾನೆ. ಯಾರು? ಬ್ರಹ್ಮ. ಆದರೂ ಕೂಡ ವಿಷ್ಣು ದೇವಿಯ ಧ್ಯಾನದಲ್ಲಿ ನಿದ್ರಿತನಾಗಿರ್ತಾನೆ, ಅಷ್ಟು ಗಾಢವಾಗಿ ನಿದ್ರಿತನಾಗಿರ್ತಾನೆ. ಅವನಿಗೆ ಬಾಹ್ಯ ಪ್ರಪಂಚದ ಅರಿವೇ ಇರಲ್ಲ ವಿಷ್ಣುವಿಗೆ. ಆದರೆ ಬ್ರಹ್ಮ ವಿಷ್ಣುವಿನ ಹೊಕ್ಕಳನ್ನು ಒಡೆದು ಹೊರಗೆ ಬರ್ತಾನೆ. ಹೊರಗೆ ಬಂದು 4 ದಿಕ್ಕುಗಳನ್ನು ನೋಡ್ತಾನೆ. ಹಿಂಗೆ ನೋಡ್ತಾನೆ 1 ಮುಖ ಆಯಿತು, ಹಿಂಗೆ ನೋಡ್ತಾನೆ 2 ಮುಖ ಆಯಿತು, ಹಿಂಗೆ ನೋಡ್ತಾನೆ 3 ಮುಖ ಆಯಿತು, ಹಿಂಗೆ ನೋಡ್ತಾನೆ 4 ಮುಖ ಆಯಿತು, ಮೇಲೆ ನೋಡ್ತಾನೆ 5 ಮುಖಗಳಾದವು. ಹೀಗೆ ಬ್ರಹ್ಮನಿಗೆ 5 ಮುಖಗಳನ್ನು, ಬ್ರಹ್ಮ 5 ಮುಖಗಳನ್ನು ಪಡಿತಾನೆ. ಎಷ್ಟೊಂದು ಚಿತ್ರಗಳನ್ನು ನೋಡೋದು ನೀವು ವಿಷ್ಣುವಿನ ಚಿತ್ರಗಳನ್ನು ನೋಡಿ. ವಿಷ್ಣು ನಿದ್ರಿತನಾಗಿರ್ತಾನೆ, ಅವನ ಹೊಕ್ಕಳಿಂದ ಒಂದು ಕಮಲ ಬಂದಿರುತ್ತೆ, ಕಮಲದಲ್ಲಿ ಬ್ರಹ್ಮ ಅಂತಿರ್ತಾನೆ. ಇದೇ ಅದು ಬ್ರಹ್ಮನ 4 ದಿಕ್ಕುಗಳನ್ನು ನೋಡಲು ಕರ್ಮ, ವಿರತಿ, ಯೋಗ, ಭಾವನೆಗಳೆಂಬ 4 ವಿಚಾರಗಳಿರ್ತವೆ. ಅವನು 4 ದಿಕ್ಕುಗಳನ್ನು ನೋಡ್ತಾನೆ. ಒಂದು ದಿಕ್ಕು ಕರ್ಮದ ಬಗ್ಗೆ ಹೇಳುತ್ತೆ, ಇನ್ನೊಂದು ದಿಕ್ಕು ವಿರತಿ ಬಗ್ಗೆ ಹೇಳುತ್ತೆ, ಇನ್ನೊಂದು ದಿಕ್ಕು ಯೋಗದ ಬಗ್ಗೆ, ಇನ್ನೊಂದು ದಿಕ್ಕು ಭಾವನೆ ಬಗ್ಗೆ ಹೇಳ್ತವೆ. ಮೇಲೆ ನೋಡ್ತಾನೆ, ನಾನೇ ಪರಶಿವನೆಂಬ ವಿಚಾರ ಬಂದಿತು. ಮೇಲೆ ನೋಡಿದಾಗ ಬ್ರಹ್ಮನೇ ಪರಶಿವ ಅಂತ ವಿಚಾರ ಬಂತು. ಒಂದು ಕರ್ಮ, ವಿರತಿ, ಯೋಗ, ಆಮೇಲೆ ಭಾವನೆ, ಮೇಲೆ ನಾನೇ ಪರಶಿವ ಅಂತ ವಿಚಾರ ಬಂತು. ಈ ಅಹಂಕಾರ ರೂಪ ಮುಖ ನಾನೇ ಪರಶಿವ ಅಂತಂದಲ್ಲ ಬ್ರಹ್ಮ. ಮೇಲೆ ನೋಡಿದಾಗ ನಾನೇ ಪರಶಿವ ಅಂದ ಬ್ರಹ್ಮ. ಆ ನಾನೇ ಪರಶಿವ ಅನ್ನುವಂಥ ಅಹಂಕಾರ ರೂಪ ಇಲ್ಲಿ ಸೃಷ್ಟಿಯಾಯಿತು. 5ನೇ ಮುಖ ಅದು, ಅಹಂಕಾರದ ಮುಖ, ಬ್ರಹ್ಮನ ಅಹಂಕಾರದ ಮುಖ ಇದು. ನಾನೇ ಪರಶಿವ, ನಾನೇ ಶ್ರೇಷ್ಠ. ಈ ಬ್ರಹ್ಮ ವಿಷ್ಣು ಮಹೇಶ್ವರಲ್ಲಿ ಶ್ರೇಷ್ಠನಾದಂಥ ಶಕ್ತಿಯುಳ್ಳವನು ಈ ಬ್ರಹ್ಮನೇ. ಶಿವನಿಗಿಂತಲೂ ವಿಷ್ಣುವಿಗಿಂತಲೂ ನಾನು ಶ್ರೇಷ್ಠ ಅನ್ನುವಂಥ ಅಹಂಕಾರದ ಮುಖ ಮೇಲೆ ಬಂತು. ಮುಂದೇನಾಯಿತು? ಶಿವ ಏನು ಮಾಡ್ದ? ಆ ಅಹಂಕಾರ ಮುಖನ ಕೆತ್ಕೊಂಡು ತನ್ನ ಕೈಯಲ್ಲಿ ಕಪಾಲವನ್ನು ಮಾಡಿಕೊಂಡ. ತನ್ನ ಕೈಯಲ್ಲಿ ಕಪಾಲ ನೋಡಿ ಶಿವ ತನ್ನ ಕಪಾಲವನ್ನು ಹಿಡ್ಕೊಂಡು ಭಿಕ್ಷೆ ಬಿಡ್ತಾನೆ. ಆ ಕಪಾಲ ಬೇರೆ ಯಾರಲ್ಲ, ಬ್ರಹ್ಮನ ಅಹಂಕಾರದ ರೂಪದ ಮುಖ ಕಪಾಲವಾಯಿತು. ಮುಂದೆ ಬ್ರಹ್ಮನ ಪ್ರಾರ್ಥನಾನುಸಾರ ಅದು ಶಿವನಿಗೆ ಕಮಂಡಲವಾಯಿತು. ಹಾಗಂತನ ನೀನು ಕಪಾಲ ಮಾಡ್ಕೊಬೇಡಪ್ಪ ಅಂತ ಬ್ರಹ್ಮ ವಿನಂತಿ ಮಾಡ್ಕೋತಾನೆ, ನನ್ನ ಅಹಂಕಾರ ಇಲ್ಲ ಅಂತಕೊಂಡು. ಆವಾಗ ಆ ಕಪಾಲವನ್ನು ಕಮಂಡಲವನ್ನಾಗಿ ಮಾಡ್ಕೊತಾನೆ ಶಿವ. ಹೀಗೆ ಆ 4 ದಿಕ್ಕುಗಳು ನೋಡಿದಾಗ ಕರ್ಮ, ವಿರತಿ, ಯೋಗ, ಭಾವನೆ ಜೊತೆಗೆ 4 ಮುಖಗಳಿಂದ 4 ವೇದಗಳು ಹುಟ್ಟಿದವು. ಒಂದು ಋಗ್ವೇದ, ಒಂದು ಯಜುರ್ವೇದ, ಒಂದು ಸಾಮವೇದ, ಒಂದು ಅಥರ್ವಣ ವೇದಗಳು ಹುಟ್ಟಿದವು ಅಂತ ಒಂದು ಪುರಾಣದಲ್ಲಿ ಬರುತ್ತದೆ. ಈಗ ನೋಡಿ ಇಷ್ಟೆಲ್ಲ ಆಯ್ತಾಯ್ತದೆ. ಇಷ್ಟೆಲ್ಲ ಆದಮೇಲೆ ಬ್ರಹ್ಮ ಹೊರಗೆ ಬರ್ತಾನೆ, ಬಂದೆಲ್ಲ ಇದೆಲ್ಲ ಆಯಿತು. 4 ಮುಖಗಳು, ಅದು 5 ಮುಖ, ಎಲ್ಲ ಇದು ಕಥೆ ಆಯಿತು. ಅದಾದ ಸ್ವಲ್ಪ ಹೊತ್ತಿನಲ್ಲೇ ಇನ್ನೂ ವಿಷ್ಣು ನಿದ್ರಾವಸ್ಥೆಯಲ್ಲಿದ್ದಾನೆ, ಧ್ಯಾನಾವಸ್ಥೆ, ದೇವಿಯ ಧ್ಯಾನದಲ್ಲಿದ್ದಾನೆ, ಸ್ಮರಣೆಯಿದ್ದಾನೆ, ಬಾಹ್ಯ ಪ್ರಪಂಚವಿಲ್ಲ. ಇನ್ನು ನೋಡಿ ದೇವಿ ತನ್ನ ಶಕ್ತಿನ ತೋರಿಸ್ತಾಳೆ. ಇವರಿಗೇನೋ ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಅಧಿಕಾರನ ಕೊಟ್ಟಳು. ಆ ಅಧಿಕಾರ ಕೊಟ್ಟ ಮೇಲೆ ಅಧಿಕಾರನ ಹೆಂಗೆ ಚಲಾಯಿಸಬೇಕು, ಹೆಂಗೆ ಉಪಯೋಗ ಮಾಡಬೇಕು ಅಂತ ತಿಳಿಸ್ಕೊಡ್ಬೇಕಲ್ಲ, ಅದು ದೇವಿಯ ಕೆಲಸ. ಯಾವ ರೀತಿ ಸೃಷ್ಟಿ ಆಗಬೇಕು, ಯಾವ ರೀತಿ ನಿಯಂತ್ರಣ ಆಗಬೇಕು, ಯಾವ ರೀತಿ ಲಯ ಆಗಬೇಕು, ಅಧಿಕಾರನ ಆ ಉದ್ಯೋಗನ ಕಲಿಸ್ಕೊಡ್ಬೇಕಲ್ಲ ದೇವಿ. ಈ ಒಂದು ಅವ್ರಿಗೊಂದು ಪಾಠ ಕಲಿಸ್ಬೇಕು. ಬ್ರಹ್ಮ ವಿಷ್ಣು ಮಹೇಶ್ವರನ ಪಾಠ ಹೇಳಿಕೊಡ್ಬೇಕು. ಸೃಷ್ಟಿಯ ಯಾವ ರೀತಿ ಶತ್ರುಗಳು ಹುಟ್ಟುಕೋತಾರೆ, ಯಾವ ರೀತಿ ಶತ್ರು ದಮನ ಮಾಡಬೇಕು, ಯಾವ ರೀತಿ ಸೃಷ್ಟಿನ ಕಾಯಬೇಕು, ಅವ್ರ ದುಷ್ಟರ ಸಂಹಾರ ಮಾಡಬೇಕು. ಇದೊಂದೇನೋ ಒಂದು ಚರ್ಚಿದ ದೇವಿ ತನ್ನ ಲೀಲೆಯನ್ನು ತೋರಿಸೋದಕ್ಕೋಸ್ಕರ ಏನು ಮಾಡ್ತಾಳೆ ಅಂತಂದರೆ,
ದೇವಿಯ ಧ್ಯಾನಾಮಗ್ನ ಇರ್ತಂಥ ವಿಷ್ಣುವಿನ 2 ಕಿವಿಗಳಿರ್ತಲ್ಲ, 2 ಕಿವಿಗಳಿಂದ ಒಂದು ಕಿವಿಯಿಂದ ಮಧು ಅನ್ನುವಂಥ ರಾಕ್ಷಸ ಹೊರಗೆ ಬರ್ತಾನೆ, ಇನ್ನೊಂದು ಕಿವಿಯಿಂದ ಕೈಟಭ ಅನ್ನೋ ರಾಕ್ಷಸ ಬರ್ತಾನೆ. ರಾಕ್ಷಸರು ಎಲ್ಲಿಂದ ಬಂದರು? ವೀಕ್ಷಕರೇ, ಎಲ್ಲಿಂದ ಬಂದರು? ಬಟಾಬೈಲ ಅಂತ ಹೊಸದಾಗಿ ನಿರ್ಮಾಣವಾದಂಥ ಜಗತ್ತಿನಲ್ಲಿ ಹೊಸದಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರು ಅಷ್ಟೇ ಇದ್ದಾರೆ. ಇನ್ನು ಇವರಿಗೆ ಸರಿ ಸಮಾನವಾಗಿ ಯುದ್ಧ ಮಾಡುವಂಥ ರಾಕ್ಷಸರು ದೈತ್ಯರನ್ನು ಹುಟ್ಟಿಸಿದ್ಲು ಯಾರು? ದೇವಿ. ಎಲ್ಲಿಂದ ಬಂದರು ಅವರು? ವಿಷ್ಣುವಿನ ಕಿವಿಯಿಂದಲೇ ಬಂದರು. ಒಂದು ಕಿವಿಯಿಂದ ಮಧು ರಾಕ್ಷಸ ಹುಟ್ಟಿದ, ಇನ್ನೊಂದು ಕಿವಿಯಿಂದ ಕೈಟಭ ರಾಕ್ಷಸ ಹುಟ್ಟಿದ. ಈ ಮಧು ಕೈಟಭ ರಾಕ್ಷಸರು ವಿಷ್ಣುವಿನ ಕಿವಿಯಲ್ಲಿ ಹುಟ್ಟಿದರು. ದೊಡ್ಡ ದೊಡ್ಡ ಗದೆ, ಖಡ್ಗ, ಹುರಿ ಮೀಸೆಗಳನ್ನ ಭಯಂಕರವಾದ ಒಂದು ರೂಪವನ್ನು ಹೊಂದಿದಂಥ ಮಧು ಕೈಟಭರು ಬ್ರಹ್ಮನ ಹತ್ತಿರ ಬರ್ತಾರೆ. ಏಯ್, ನಮ್ಮ ಜೊತೆಗೆ ಯುದ್ಧ ಮಾಡಬಾ, ಯುದ್ಧ ಮಾಡಿ ನಮ್ಮನ್ನು ಸೋಲಿಸು ಅಂತ ಬರ್ತಾರೆ. ಆಗ ಬ್ರಹ್ಮ ಹೇಳ್ತಾನೆ, ವಿಚಾರ ಮಾಡ್ತಾನೆ, ಇಂಥ ಘೋರವಾದಂಥ ಮಧು ಕೈಟಭಂಥ ಮಹಾನ್ ದೈತ್ಯರನ್ನು, ರಾಕ್ಷಸರನ್ನು ನನ್ನೊಬ್ಬನಿಂದ ಯುದ್ಧ ಮಾಡಿ ಸೋಲ್ಸೋಕ್ಕಾಗೋದಿಲ್ಲ. ಏನು ಮಾಡಬೇಕು ಅಂತ ತಿಳ್ಕೊಂಡು, ಶಿವನೂ ಇಲ್ಲ, ಶಿವ ಎಲ್ಲಿ ಹೋದ್ನೋ ಗೊತ್ತಿಲ್ಲ, ತಿರುಗುತ್ತಾ ಬಟಾಬೈಲಲ್ಲಿ ಹೋಗಿದ್ದಾನೆ ನೋಡಬೇಕಂತ. ವಿಷ್ಣು ನೋಡ್ತೀಯ, ಮಲ್ಕೊಂಡಿದ್ದಾನೆ, ನಿದ್ರಾವಸ್ಥೆಯಲ್ಲಿದ್ದಾನೆ. ಇನ್ನು ರಾಕ್ಷಸರು ಬಂದುಬಿಟ್ಟಿದ್ದಾರೆ, ನನ್ನೊಬ್ಬನ ಬಿಡಲ್ಲ, ಕೊಂದು ಹಾಕ್ತಾರೆ ಅಂತ ತಿಳ್ಕೊಂಡು ಆವಾಗ ಪ್ರಾರ್ಥನೆ ಮಾಡ್ತಾನೆ. ಅವ್ರಿಗೆ ಹೇಳ್ತಾನೆ ರಾಕ್ಷಸರಿಗೆ, ಎಲ್ಲೋ ರಾಕ್ಷಸರೇ, ಸ್ವಲ್ಪ ತಾಳಿ, ನಾನು ವಿಷ್ಣುವಿನ ಎಚ್ಚರಿಸ್ತೇನೆ, ಯುದ್ಧ ಮಾಡೋರಂತೆ, ಸ್ವಲ್ಪ ತಾಳಿ ಅಂತ ಹೇಳಿ ದೇವಿನ ಆ ಬ್ರಹ್ಮೆಯನ್ನು ಸ್ಮರಣೆ ಮಾಡ್ತಾನೆ. ಕೇಳಿ ಯಾವ ರೀತಿ ಸ್ಮರಣೆ ಮಾಡ್ತಾನೆ. ದೇವಿಯೇ, ವಿಷ್ಣುವಿನ ಕಣ್ಣನ್ನು ಬೇಗ ತೆರೆಸು, ಅವನು ಉಸಿರಾಡಿಸಲಿ. ದೇವಿಯೇ, ವಿಷ್ಣುವಿನ ಕಣ್ಣನ್ನು ಬೇಗ ತೆರೆಸು, ಅವನು ಉಸಿರಾಡಿಸಲಿ. ಅವನನ್ನು ಎಬ್ಬಿಸು, ಪೂರ್ಣ ಸಮಾಧಿಯಿಂದ ಎಚ್ಚರಿಸು. ದೇವಿಯೇ, ತಾಯಿಯೇ, ಮಹತ್ತಾದ ಶಿವರೂಪಳೆ ಎಂದು ಧ್ಯಾನ ಮಾಡುತ್ತಾ ವಿಷ್ಣುವಿನಿಂದ ಈ ರಾಕ್ಷಸರು ಸಂಹಾರವಾಗಲಿ ಎಂದು ಬೇಡಿಕೊಂಡು, ವಿಷ್ಣುವಿನಿಂದ ಈ ಇಬ್ಬರು ರಾಕ್ಷಸರ ಸಂಹಾರ ಆಗಲಿ ಅಂತಿಕೊಂಡು ದೇವಿಯಲ್ಲಿ ಬೇಡ್ಕೋತಾನೆ ಬ್ರಹ್ಮ. ಇನ್ನು ಪ್ರಾರ್ಥನೆ ಹೇಗೆ ಮುಂದುವರಿಸ್ತಾನೆ. ಅರುವಿನ ಮುಖವುಳ್ಳವಳೆ, ಜ್ಞಾನ ನೇತ್ರಳೆ, ಜ್ಞಾನ ಸ್ವರೂಪಳೆ, ವಿಶ್ವವ ಸಂಹರಿಸುವವಳೆ, ಭೀಕರ ರೂಪವುಳ್ಳವಳೆ, ಪರಮಾನಂದ ಕೊಡುವಳೆ, ಶುದ್ಧ ವಿದ್ಯೆಯೇ, ಶಿವನ ಸಮಾನ ದ್ವೇಷ ಉಳ್ಳಾಕೆಯೇ, ಮಲರಹಿತಳೆ, ಕಪ್ಪು ಕುದುರೆಯನ್ನೇರಿ ಶೋಭಿಸುವವಳೆ, ನೀಲ ವಸ್ತ್ರ ಧರಿಸಿದವಳೆ, ಹರಿಯನ್ನು ವಿಷ್ಣುವಿನನ್ನು ಎಬ್ಬಿಸು ಅಂತ ಕೇಳ್ತಾನೆ ದೇವಿಗೆ. ಪ್ರಾಣವನ್ನು ರಕ್ಷಿಸುವವಳೆ, ಪರರನ್ನು ರಕ್ಷಿಸುವವಳೆ, ಡಾಲು, ಖಡ್ಗ, ಗದೆ, ತ್ರಿಶೂಲ, ಬಿಲ್ಲು, ಆಗ್ನೇಯಾಸ್ತ್ರ, ದೊಡ್ಡ ಒನಕೆಗಳನ್ನು ಧರಿಸಿದಾಕೆಯೇ, ಸರ್ವಶಕ್ತಿಯುಳ್ಳ ಪರಬ್ರಹ್ಮ ಸ್ವರೂಪಳೆ. ವಿಷ್ಣುವಿಗೆ ಶಕ್ತಿಯನ್ನು ಕೊಟ್ಟು ಬೇಗ ಎಬ್ಬಿಸು ದೇವಿ, ಬೇಗ ಎಬ್ಬಿಸು. ಆಗ ಪರಾಂಬೆಯು ಆಗೇನಾಗುತ್ತೆ ಅಷ್ಟು ಕೇಳಿದಾಗ ದೇವಿ ಪರಾಂಬೆಯು ತನ್ನ ಶಕ್ತಿಯಿಂದ ವಿಷ್ಣುವಿನನ್ನು ಎಚ್ಚರಿಸ್ತಾಳೆ. ಆಗೇನು ಮಾಡ್ತಾಳೆ ಪರಾಂಬೆ? ಬ್ರಹ್ಮನ ವಿನಂತಿಯನ್ನು, ಪ್ರಾರ್ಥನೆ ಕೇಳಿಕೊಂಡು ದೇವಿ ತನ್ನ ಲೀಲೆಯಿಂದ ವಿಷ್ಣುವನ್ನು ಎಬ್ಬಿಸ್ತಾಳೆ, ಎಚ್ಚರ ಮಾಡ್ತಾಳೆ. ಎಚ್ಚರವಿಲ್ಲದೆ ಸಮಾಧಿಯು ಅರಿವು ಉಳ್ಳದ್ದಾಯಿತು, ಮೂಗಿನಲ್ಲಿ ಉಸಿರಾಡಿತು, ಆತ್ಮಾನಂದದಿಂದ ಕಣ್ಣನ್ನು ತೆರೆಯಲು ಬ್ರಹ್ಮನು ಮಾತನಾಡಿಸುತ್ತಾ ಈ ದುಷ್ಟರನ್ನು ಸಂಹರಿಸಿದನು. ಯಾವಾಗ ವಿಷ್ಣು ದೇವಿಯ ಒಂದು ಆಶೀರ್ವಾದದಿಂದ, ಅನುಗ್ರಹದಿಂದ ಎಚ್ಚರದಿಂದ ಕಣ್ಣು ತೆಗಿತಾನೆ, ಉಸಿರಾಡೋಕ್ಕೆ ಶುರು ಮಾಡ್ತಾನೆ, ಎಚ್ಚರಿಸ್ತಾನೆ. ಅವ ಬ್ರಹ್ಮ ಮಾತಾಡೋಕ್ಕೆ ಶುರು ಮಾಡ್ತಾನೆ. ಹೇಳ್ತಾನೆ ವಿಷ್ಣುವಿಗೆ, ವಿಷ್ಣು, ಈ ದುಷ್ಟರನ್ನು ಸಂಹಾರ ಮಾಡು, ಈ ದೈತ್ಯರನ್ನು ಸಂಹಾರ ಮಾಡು ಅಂತ ಕೇಳ್ಕೊತಾನೆ. ಆಗ ವಿಷ್ಣು ಏನು ಮಾಡ್ತಾನೆ? ಕಮಲದಂತೆ ಕಣ್ಣುಳ್ಳ ವಿಷ್ಣು ಸಮುದ್ರದಲ್ಲಿ ಎದ್ದ ಕಡಲ್ಗಿಚ್ಚು, ಭಯಂಕರ ಮುದ್ದೆಯು, ಪ್ರಳಯಕಾಲದ ರುದ್ರನು, ಯಮರಾಜನು ಎನ್ನುವಂತೆ ಬಾಯಿ ಮೂಗುಗಳಿಂದ ಉರಿಯು ಹೊಗೆ ಹೊರಡಲು ಅದನ್ನು ಏನೆಂದು ಹೇಳಲಿ, ಶ್ರೇಷ್ಠವಾದ ಸುದರ್ಶನ ಚಕ್ರವನ್ನು ಕೈಯಲ್ಲಿ ತಗೊಂಡನು. ಬ್ರಹ್ಮ ವಿಷ್ಣುವಿಗೆ ಹೇಳ್ತಾನೆ, ಇವರನ್ನು ಕೊಂದು ಹಾಕು, ಸಂಹಾರ ಮಾಡಂತ ಹೇಳಿದಾಗ ವಿಷ್ಣು ನೋಡ್ತಾನೆ, ಇವರು ಎಲ್ಲಿಂದ ಬಂದರು ಅಂತೂ ಏನು ವಿಚಾರ ಮಾಡಲ್ಲ. ಅಂತ ತಿಳ್ಕೊಂಡು ಒಮ್ಮಿಂದೊಮ್ಮಲ್ಲಿ ಅವನ ಕೋಪ, ವಿಷ್ಣುವಿನ ಕೋಪ ಜಾಸ್ತಿಯಾಗಿ ಒಮ್ಮೆ ಸುದರ್ಶನ ಚಕ್ರ ಹಿಡ್ಕೊಂಡು ಯುದ್ಧ ಮಾಡೋಕ್ಕೆ ಶುರು ಮಾಡ್ತಾರೆ. ಸುದರ್ಶನ ಚಕ್ರ ಹಿಡಿದಾಕ್ಷಣ ಅವರು ಸಾಯೋದಿಲ್ಲ, ಮಧುಕೈಟವರು. ಯಾಕಂದರೆ ದೇವಿ ಈ ವಿಷ್ಣು ಬ್ರಹ್ಮ ಶಿವನನ್ನು ಎಷ್ಟು ಶಕ್ತಿವಂತರನ್ನಾಗಿ ಸೃಷ್ಟಿ ಮಾಡಿದಾಳಲ್ಲ, ಅಷ್ಟೇ ಶಕ್ತಿಯುತರನ್ನಾಗಿ ದೈತ್ಯರನ್ನು
ಸೃಷ್ಟಿ ಮಾಡಿದವಳು ದೇವಿ. ಈ ದೈತ್ಯರ ಬಲಾಬಲ, ಮಧುಕೈಟವರ ಬಲಾಬಲ, ವಿಷ್ಣುವಿನ ಬಲಾಬಲ ಎರಡೂ ಒಂದೇ. ಯಾರು ಹೆಚ್ಚಲ್ಲ, ಯಾರು ಕಡಿಮೆ ಅಲ್ಲ. ಹೋರಾಟ ನಡೀತದೆ, ಯುದ್ಧ ಮಾಡ್ತಾರೆ, ಖಡ್ಗ ತೊಗೊಂಡು ಯುದ್ಧ ಮಾಡ್ತಾರೆ. ತುಂಬ ಒಂದು ಇಲ್ಲಿ ವರ್ಣನೆ ಇದೆ ವೀಕ್ಷಕರೇ. ಪುರಾಣದಲ್ಲಿ ವರ್ಣನೆ ಬರುತ್ತೆ, ಯಾವ ರೀತಿ ವರ್ಣನೆ ಮಾಡಿದರು, ಹೇಗೆ ವರ್ಣನೆ ಮಾಡಿದರು ಅಂತಿಕೊಂಡು ಅದನ್ನು ನೀವು ಪುಸ್ತಕದಲ್ಲಿ ಓದಬಹುದು. ನಾವು ಪುಸ್ತಕದಲ್ಲಿ ಇಟ್ಕೊಂಡು ಓದಿ. ಯುದ್ಧದ ವರ್ಣನೆ ಮಾಡ್ತಾರೆ. ಖಡ್ಗದಿಂದ ಹೋರಾಟ ಮಾಡ್ತಾರೆ, ತ್ರಿಶೂಲದಿಂದ ಹೋರಾಟ ಮಾಡ್ತಾರೆ, ಮುಷ್ಟಿ ಯುದ್ಧ ಮಾಡ್ತಾರೆ, ಮಲ್ಲ ಯುದ್ಧ ಮಾಡ್ತಾರೆ, ಬಿಲ್ಲು ಬಾಣಗಳಿಂದ ಯುದ್ಧ ಮಾಡ್ತಾರೆ. ಮಹತ್ತಾದ ದೇವತೆಗಳ ಅಸ್ತ್ರಗಳನ್ನು ಬಳಸಿ ಮಾಡ್ತಾರೆ. ಶಿವನಾಸ್ತ್ರ, ಬ್ರಹ್ಮಾಸ್ತ್ರ, ಏನೇನು ಅಸ್ತ್ರಗಳು ಬರ್ತಾವೆ ಎಲ್ಲ ಅಸ್ತ್ರಗಳಿಂದ ಯುದ್ಧ ಮಾಡ್ತಾರೆ. ಈ ಯುದ್ಧ 1 ವರ್ಷ ಅಲ್ಲ, 2 ವರ್ಷ ಅಲ್ಲ, ಎಷ್ಟೋ ವರ್ಷಗಳ ಕಾಲ ಯುದ್ಧ ನಡೀತದೆ. ವಿಷ್ಣುವಿಗೂ ಮತ್ತು ಮಧುಕೈಟವರೆಗೂ ಯುದ್ಧ ನಡೀತೈತೆ. ಆ ಯುದ್ಧ ಪರಿಣಾಮ ಬಹಳ ಘೋರವಾಗಿರ್ತೈತೆ. ಅದನ್ನು ನೋಡೋದು ಬ್ರಹ್ಮ ಮಾತ್ರ. ಮನುಷ್ಯರು ಯಾರಿಗೂ ನೋಡೋಕ್ಕಾಗಲ್ಲ. ಅದು ಯಾರೂ ನೋಡೋಕ್ಕಾಗಲ್ಲ. ಮನುಷ್ಯ ಬ್ರಹ್ಮನ ಉದರದಲ್ಲಿ, ವಿಷ್ಣುವಿನ ಉದರದಲ್ಲಿ ಲೋಕಗಳಿರುವಾಗ, ಆ ಲೋಕಗಳಲ್ಲಿ ಮನುಷ್ಯರಿರುವಾಗ ಅವ್ರು ಹೆಂಗೆ ಮೇಲೆ ಮಧುಕೈಟವರ ಯುದ್ಧವನ್ನು ನೋಡ್ತಾರೆ? ನಾವು ನೋಡೋಕ್ಕಾಗತ್ತೆ. ಈ ಒಂದು ಕಲ್ಪನೆ ನಂದು, ಓಕೆನಾ? ಈ ಒಂದು ಬಹಳ ವಜ್ರಾಯುಧ, ತುಂಬ ಆಯುಧಗಳನ್ನು ತುಂಬ ರೀತಿಯಿಂದ ಬಡದಾಟ ಎಲ್ಲ ನಡೀತದೆ. ಎಷ್ಟು ವರ್ಷಗಳು ಮುಗಿತವೆ, ಎಷ್ಟು ಇಲ್ಲಿ ತುಂಬ ವರ್ಣನೆ, ವರ್ಷಗಳು ಯುಗಗಳಂತ ಬಳಸ್ತಾರೆ ಪುರಾಣಗಳಲ್ಲಿ. ಅದೆಲ್ಲ ವರ್ಣನೆ. ಅಷ್ಟೊಂದು ಸಮಯ ತಗೋತಾರೆ ಯುದ್ಧ ಮಾಡೋಕ್ಕೆ. ಅಷ್ಟು ಸಮಯ ಆದರೂ ಕೂಡ ವಿಷ್ಣುವಿನೂ ಸೋಲೋದಿಲ್ಲ, ಆ ಮಧುಕೈಟವರು ಸೋಲಲ್ಲ. ಒಂದು ಕಡೆ ವಿಷ್ಣು ಒಬ್ಬನಾದರೆ, ಇನ್ನೊಂದು ಕಡೆ ಮಧುಕೈಟವ, ಇಬ್ಬರು ದೈತ್ಯರು. ಆ ಇಬ್ಬರು ದೈತ್ಯರಿಗೆ ಒಬ್ಬ ವಿಷ್ಣು ಎದುರಿಸಬೇಕು, ನಾರಾಯಣ. ಎಷ್ಟು ಯುಗಾಂತರ ಹೋರಾಟ ಮಾಡಿದರೂ ಕೂಡ ಮುಗಿಯೋದಿಲ್ಲ. ಕೊನೆಗೆ ವಿಷ್ಣು ಅಂದ್ಕೋತಾನೆ, ಹೇಗೆ ಸಂಹಾರ ಮಾಡೋದು, ಹೇಗೆ ಸಂಹಾರ ಮಾಡಬೇಕಂತ ತಿಳಿತಾ ಇಲ್ಲ. ಕೊನೆಗೆ ನಿಲ್ತಾನೆ. ಕೊನೆಗೆ ಒಂದು ವಿಚಾರ ಮಾಡ್ತಾನೆ ವಿಷ್ಣು. ಏನು ಮಾಡ್ತಾನಂದರೆ, ಎಲ್ಲೋ ಮಧುಕೈಟವ ದೈತ್ಯರೆ, ಸಾಕು, ಈ ಯುದ್ಧ ಸಾಕು. ನಿಮ್ಮನ್ನು ನಾನು ಮೆಚ್ಚಿದೆ. ನನಗೆ ಸರಿ ಸಮಾನವಾಗಿ ಯುದ್ಧ ಮಾಡಿದ್ರಲ್ಲ ನನ್ನ ಜೊತೆಗೆ, ಇಷ್ಟೊಂದು ವರ್ಷಗಳು, ಇಷ್ಟೊಂದು ಸಂವತ್ಸರಗಳ ಕಾಲ ನನ್ನ ಜೊತೆಗೆ ಯುದ್ಧ ಮಾಡಿರಲ್ಲ. ನಿಮ್ಮ ಒಂದು ಯುದ್ಧವನ್ನು ನಾನು ಮೆಚ್ಚಿದ್ದೇನೆ, ನಿಮ್ಮ ಪರಾಕ್ರಮವನ್ನು ನಾನು ಮೆಚ್ಚಿದ್ದೇನೆ. ಏನು ಬೇಕೋ ಕೇಳಿಕೊಳ್ಳಿರಿ, ನಾನು ಕೊಡುತ್ತೇನೆ ಅಂತ ವಿಷ್ಣು ಮಧುಕೈಟವರಿಗೆ ಹೇಳ್ತಾನೆ. ಆಗ ಮಧುಕೈಟವರು ದೈತ್ಯರವರು ಆಗಂತಾರೆ ಮಧುಕೈಟವರು, ಎಲ್ಲೋ ವಿಷ್ಣು, ನಮ್ಮಂಥ ಮಹಾನ್ ದೈತ್ಯರೊಂದಿಗೆ ನೀನು ಹೋರಾಡಿ ಇನ್ನೂ ಉಳಿದಿವೆಯಲ್ಲ, ಅದೇ ನಿನ್ನ ಪುಣ್ಯ ಅಂತ ತಿಳ್ಕೊ. ನಿನಗೇನು ಬೇಕು ಕೇಳ್ಕೊ, ನಾವು ಕೊಡ್ತೀವಿ ಅಂತಾರೆ ವಿಷ್ಣುವಿಗೆ. ನಿನಗೇನು ಬೇಕು ಕೇಳ್ಕೊ, ನಾವು ಕೊಡ್ತೇವೆ ಅಂತ ಕೇಳ್ತಾರೆ. ನೋಡಿ, ವಿಷ್ಣು ಅಂತಾನೆ, ನಿಮ್ಮ ಪರಾಕ್ರಮವನ್ನು ಮೆಚ್ಚಿದ್ದೇನೆ, ನಿಮಗೆ ಏನು ಬೇಕು ವರ ಕೇಳಿ ನಾವು ಕೊಡ್ತೀನಿ ಅಂತ ವಿಷ್ಣು ಹೇಳಿದರೆ, ಅವರೇ ತಿರುಗಿ ಹೇಳ್ತಾರೆ, ವಿಷ್ಣು ನಮ್ಮ ಜೊತೆಗೆ ಹೋರಾಡಿ ಉಳಿದಿಲ್ಲ ಇನ್ನು, ಅದೇ ದೊಡ್ಡದು, ನಿನಗೇನು ಬೇಕೋ ಕೇಳು, ನಾವು ಕೊಡ್ತೀವಿ ಅಂತ ಹೇಳ್ತಾರೆ ದೈತ್ಯರು. ಅಂದ್ರೇನು? ದೈತ್ಯರಂದರೆ ಕೇವಲ ರಾಕ್ಷಸರಲ್ಲ, ಜ್ಞಾನಿಗೂ ಕೂಡ ತಪಸ್ಸು ಮಾಡಿದವರು ಇರ್ತಾರೆ ಅವರು. ದೈತ್ಯರಂದರೆ ಹೋರಾಟದಲ್ಲಿ ಪರಾಕ್ರಮಿಗಳಲ್ಲ, ಅವರು ತಪಸ್ವಿಗಳಿರ್ತಾರೆ. ಅವರಿಗೂ ಕೂಡ ವರವನ್ನು ಕೊಡುವಂಥ ಶಕ್ತಿ ಸಾಮರ್ಥ್ಯ ಇರುತ್ತೆ. ಯಾವಾಗ ದೈತ್ಯರು ಮಧುಕೈಟವರು ವಿಷ್ಣು ಹೇಳ್ತಾರೆ, ನೀ ಕೇಳ್ಕೊ ವಿಷ್ಣು, ನಿನಗೇನು ಬೇಕು ಕೇಳ್ಕೊ, ನಾವು ಅಲ್ಲ ಅನ್ನಲ್ಲ, ನೀ ಕೇಳಿದ್ದನ್ನು ಈಗಲೇ ಕೊಡ್ತೇವೆ ಅಂತ ಹೇಳ್ತಾರೆ ಮಧುಕೈಟವರು. ಆಗ ಇದೇ ಸಮಯ ಅಂತ ತಿಳ್ಕೊಂಡು, ಇದೇ ಅವಕಾಶ ಅಂತ ತಿಳ್ಕೊಂಡು ವಿಷ್ಣು ಹೇಳ್ತಾನೆ. ವಿಷ್ಣು ತನ್ನ ಸುದರ್ಶನ ಚಕ್ರಕ್ಕೆ ಕೈ ಹಾಕಿ, ನನಗೆ ನಿಮ್ಮ ಸಾವು ಬೇಕು ಅಂತ, ನನಗೆ ನಿಮ್ಮ ಸಂಹಾರ ಬೇಕು, ನಿಮ್ಮ ಸಾವು ಬೇಕು ಅಂತಿಕೊಂಡು ಅವರ ಹೇಳಿಬಿಡ್ತಾನೆ. ಹೇಳಿ ವಿಷ್ಣು ಸುದರ್ಶನ ಚಕ್ರ ಬಿಡ್ತಾನೆ. ಅದಕ್ಕೆ ಅವ್ರು ಕೇಳಿದ್ದನ್ನು ಕೊಡಬೇಕಲ್ಲ, ಅದಕ್ಕೆ ಅವರು ತಮ್ಮ ಅವ್ರು ಒಪ್ಪಿಕೊಂಡಂಗೆ ಅವರಿಬ್ಬರ ಶಿರಚ್ಛೇದನ ಆಗುತ್ತೆ. ಅವ್ರ ಶರೀರ ತುಂಡು, ಆ ಸುದರ್ಶನ ಚಕ್ರ ಆ ಇಬ್ಬರ ದೈತ್ಯರ ದೇಹವನ್ನು ಸೀಳಿ ಹಾಕಿಬಿಡುತ್ತೆ, ಪುಡಿ ಮಾಡಿ ಹೋಗ್ಬಿಡುತ್ತೆ. ಯಾಕೆ ಹೇಳು? ಅವ್ರು ಕೇಳಿದ್ದು ಕೊಡ್ತಿರ್ತಿದ್ರು. ವಿಷ್ಣು ಕೇಳ, ನನಗೆ ನಿಮ್ಮ ಸಾವು ಬೇಕು ಅಂತ ಒಪ್ಕೊಂಡ್ರು. ಇದೇ ಸಂಹಾರ. ಇದು ಮಧುಕೈಟವರ ಸಂಹಾರ ಹಿಂಗಾಗತ್ತೆ. ತಿಳ್ಕೊಳ್ಳಿ ವೀಕ್ಷಕರೇ, ದೇವರು ಮತ್ತು ದೈತ್ಯರು ಶಕ್ತಿಯಲ್ಲಿ, ತಪಸ್ಸಿನಲ್ಲಿ, ವರ ಕೊಡುವುದರಲ್ಲಿ ಸಮಾನವಾಗಿದ್ದಾರೆ. ಆಗ ಇದು ಆದರೂ ಕೂಡ ಒಳ್ಳೆಯ ಒಂದು ಯೋಜನೆಯನ್ನು ವಿಷ್ಣು ಚಾಣಾಕ್ಷತೆಯಿಂದ ಮಧುಕೈಟವರ ಸಂಹಾರ ಮಾಡ್ತಾನೆ.
ಆಯ್ತಿದು. ಇದಕ್ಕೆ ಇಲ್ಲಿವರೆಗೆ ಅಂತ ಮಧುಕೈಟಭ ಸಂಹಾರ. ಇನ್ನು ಇದರಲ್ಲಿ ಏನು ಬರುತ್ತಂತಂದರೆ 3ನೇ ಅಧ್ಯಾಯದಲ್ಲಿ ಮಧುಕೈಟಭರ ಶರೀರ ಛಿದ್ರ ಆಗಿ ಅವರು ಎಲ್ಲವೂ ಕೂಡ ಅವ್ರು ಎಷ್ಟು ಎಂಥ ಶರೀರ ಇರ್ತದೆ ಅಂತಂದರೆ ಅವ್ರ ಶರೀರ ಛಿದ್ರ ಆದಾಗ ನಾಶ ಆದಾಗ, ಸುದರ್ಶನ ಚಕ್ರದ ನಾಶ ಆದಾಗ ಅವರಿಬ್ಬರ ಎಲುವಿನ ಪುಡಿಗಳು ಎಲ್ಲವೂ ಎಷ್ಟು ತನ್ನ ಒಂದು ಪರ್ವತನೇ ಸೃಷ್ಟಿ ಮಾಡ್ತು. ಅವರಲ್ಲಿ ಶರೀರತಕ್ಕಂಥ ಮಾಂಸ ಮೆದುಳುಗಳು ಒಂದು ದೊಡ್ಡ ಬಯಲೆ ಆಯಿತು. ಹರಿಯುವ ರಕ್ತ ಒಂದು ನದಿ ಆಯಿತು. ಮೆದುಳು ಮಾಂಸ ರಕ್ತದಿಂದ ಹರಿದಂಥ ಒಂದು ನದಿ ಮೇದಿನಿ ನದಿ ಆಯಿತು ಅಂತ ಇದರಲ್ಲಿ ಬರುತ್ತೆ. ಅದೇ ಮೇದಿನಿ. ಈ ಮೇದಿನಿ ನದಿ ಈಗ ಅದು ಕಾಣಕ್ಕೆ ಸಿಗೋಲ್ಲ. ಅದು ಇತಿಹಾಸದಲ್ಲಿ ಪುರಾಣದಲ್ಲಿ ಬರುತ್ತೆ. ಇದು ಏನಂತಂದರೆ ಮಧುಕೈಟಭರ ಸಂಹಾರ. ಇದು ಮೊದಲನೇ ಚರಿತ್ರೆ. ದೇವಿಯ ಚರಿತ್ರೆಯಲ್ಲಿ ಶ್ರೀದೇವಿ ಮಹಾತ್ಮೆ ಗ್ರಂಥ ಚರಿತ್ರೆಯಲ್ಲಿ ಮೊದಲನೇ ಚರಿತ್ರೆ ಏನು ಅಂತಂದರೆ ಮಧುಕೈಟಭರ ಸಂಹಾರ. ನಿಜ ಹೇಳಬೇಕಂದ್ರೆ ನಾನು ಸಾರಾಂಶ ಹೇಳಿದ್ದೇನೆ. ಇದೆಲ್ಲ ಓದಿ ಎಲ್ಲ ಹೇಳಿದ್ದೀನಿ, ಸಾರಾಂಶವಾಗಿ ಹೇಳಿದ್ದೇನೆ. ಮುಂದೆ ಇನ್ನೇನಾಗುತ್ತೆ ಅಂದರೆ ಅವರ ಸಂಹಾರ ಆದಮೇಲೆ ಬ್ರಹ್ಮನಿಗೆ ಖುಷಿ ಆಗುತ್ತೆ. ಬ್ರಹ್ಮ ಅಲ್ಲೇ ಎಲ್ಲ ನೋಡ್ತಿರ್ತಾನಲ್ಲ, ಬ್ರಹ್ಮನಿಗೆ ಭಾಳ ಖುಷಿ ಆಗುತ್ತೆ. ಮಧುಕೈಟಭ ದೈತ್ಯರು ವಿಷ್ಣು ನಾಶ ಮಾಡ್ದ ಅನ್ನುವಂಥ ಖುಷಿ ಸಂಭ್ರಮದಲ್ಲಿ ಬ್ರಹ್ಮ ಇರ್ತಾನೆ. ಆದರೆ ವಿಷ್ಣು ಮಾತ್ರ ಇನ್ನೂ ಅವನ ರುದ್ರಾವತಾರ ಸಿಟ್ಟು ಇನ್ನೂ ಇಳಿದಿರೋದಿಲ್ಲ. ಯಾಕಂದರೆ ವಿಷ್ಣುವಿನ ಶರೀರದಲ್ಲಿ ದೇವಿ ಇರ್ತಾಳೆ. ವಿಷ್ಣುವಿನ ಶರೀರದಲ್ಲಿ ವಿಷ್ಣು ಇರಲ್ಲ, ವಿಷ್ಣುವಿನ ಶರೀರದಲ್ಲಿ ದೇವಿ ಇಳಿದಿರ್ತಾಳೆ. ದೇವಿ ಇಳಿದು ಮಧುಕೈಟಭರ ಸಂಹಾರ ಮಾಡ್ತಾಳೆ. ಇಲ್ಲಿ ವೀಕ್ಷಕರೇ ಒಂದು ಅರ್ಥ ಮಾಡ್ಕೊಳ್ಳಿ. ಪಾರಾಯಣ ಮಾಡುವಾಗ ವಿಷ್ಣು ಮಧುಕೈಟಭರ ಸಂಹಾರ ಮಾಡ್ತಾನಂತ ಹೇಳ್ತಾರೆ. ಆದರೆ ನಿಜವಾಗಿಯೂ ವಿಷ್ಣುವಿನ ಶರೀರದಲ್ಲಿ ದೇವಿ ಒಳಹೊಕ್ಕು ಮಧುಕೈಟಭರನ ಸಂಹಾರ ಮಾಡ್ತಾಳೆ. ಅದರ ಅರ್ಥ ವಿಷ್ಣು ಬೇರೆಯಲ್ಲ, ದೇವಿ ಬೇರೆಯಲ್ಲ. ದೇವಿ ವಿಷ್ಣುವಿನ ರೂಪದಲ್ಲಿ ಮಧುಕೈಟಭರ ಸಂಹಾರ ಮಾಡ್ತಾಳೆ. ಇನ್ನು ಆ ದೇವಿಯ ವರ್ಣನೆ, ಆ ದೇವಿ ಅಷ್ಟೊಂದು ರೌದ್ರಾವತಾರವಾಗಿ ವಿಷ್ಣು ರೌದ್ರಾವತಾರವಾಗಿ ಇನ್ನೂ ಸಿಟ್ಟಿಳಿದ್ರಲ್ಲ, ಆ ವಿಷ್ಣುವಿಗೆ ಶಾಂತ ಮಾಡಬೇಕಾಗಿರ್ತದೆ. ಆವಾಗ ಬ್ರಹ್ಮ ವಿಷ್ಣುವಿಗೆ ಶಾಂತ ಮಾಡಬೇಕು ಅಂತಕೊಂಡು ದೇವಿನೇ ಅವಳಲ್ಲಿ ಬ್ರಹ್ಮನಿಗೆ ಗೊತ್ತಾಗುತ್ತೆ ದೇವಿನೇ ಬಂದಿದ್ದಾಳೆ ವಿಷ್ಣುವಿನ ಶರೀರದಲ್ಲಿ ತಗೊಂಡು ಹೊಗಳ್ತಾನೆ. ಏನಂತ ನೋಡಿ. ಸಕಲಕ್ಕೂ ಒಡೆಯಳೆ, ಗುರು ಸ್ವರೂಪಳೆ, ಸರ್ವ ಶರೀರ ಉಳ್ಳವಳೆ, ಸರ್ವರ ಆತ್ಮರೂಪಳೆ, ಪಂಚಮಹಾಭೂತಗಳನ್ನು ದಮನ ಮಾಡಿದವಳೆ, ಆನಂದ ಸ್ವರೂಪಳೆ, ನಿರ್ಗುಣ ನಿರಾಕಾರ ಸ್ವರೂಪಳೆ, ಹೊಳೆಯುವ ಮಾಲೆಯನ್ನು ಧರಿಸಿದವಳೆ, ರಕ್ಷಿಸು ರಕ್ಷಿಸು, ಹೊಳೆಯುವ ಬಂಗಾರದ ಆಭರಣಗಳುಳ್ಳವಳೆ, ಬಹಳ ಹೊಳೆಯುವ ಬಂಗಾರ ವರ್ಣದವಳೆ, ಪ್ರಕಾಶ ರೂಪ ಸುಂದರಳೆ, ಹೊಳೆಯುವ ಖಡ್ಗಧಾರಳೆ, ಬಹುಶೂರಳೆ, ದೊಡ್ಡ ಧ್ವನಿ, ಕೆಂಪಾದ ಕಣ್ಣು, ಹೊಳೆಯುವ ಕೊರೆಯುವ ಹಲ್ಲು, ಕೆಂಪು ವಸ್ತ್ರಗಳಿಂದ ಭೀಕರ ರೂಪವಳೆ, ರಕ್ಷಿಸು ಭೀಕರ ರೂಪಳೆ, ರಕ್ಷಿಸು ಎಂದನು ಬ್ರಹ್ಮ. ಕಮಲಜಾಂತರೆ, ಬ್ರಹ್ಮನಿಗೆ ಕಮಲಜಾಂತರೆ. ಈ ಪ್ರಕಾರ ಬ್ರಹ್ಮನು ದೇವಿಯ ರೂಪದ ವಿಷ್ಣುವನ್ನು ಸ್ತುತಿಸಲು ಈ ರೀತಿಯಿಂದ ಬ್ರಹ್ಮ ಏನು ಮಾಡ್ತಾನೆ, ದೇವಿಯ ರೂಪದ ವಿಷ್ಣುವಿನನ್ನು ಸ್ತುತಿ ಮಾಡ್ತಾನೆ, ಪ್ರಾರ್ಥನೆ ಮಾಡ್ತಾನೆ. ಆಗ ವಿಷ್ಣು ಶಾಂತನಾಗಿ ನಾಗಕ್ಕೆ ಶುರು ಮಾಡ್ತಾನೆ. ನಾಗಕ್ಕೆ ಬಂದು ಬ್ರಹ್ಮನ ಜೊತೆ ಮಾತಾಡ್ತಾನೆ. ಏನಾಯ್ತು ಇದೆಲ್ಲ, ಹೇಗಾಯಿತು, ನೀನು ಯಾವಾಗ ಬಂದೆ ನನ್ನ ಹೊಟ್ಟೆಯಿಂದ, ಈ ರಾಕ್ಷಸರು ಎಲ್ಲಿಂದ ಬಂದರು, ನನಗೂ ಇವ್ರಿಗೆ ಯುದ್ಧಕ್ಕೆ ಕಾರಣ ಏನು, ಶಿವ ಎಲ್ಲಿ ಅಂತ ವಿಚಾರ ಮಾಡ್ತಾನೆ. ಬ್ರಹ್ಮ ಹೇಳ್ತಾನೆ, ನೀನು ನಿದ್ರಾವಸ್ಥೆಯಲ್ಲಿ ಹೋಗಿ, ನಿನ್ನ ಹೊಟ್ಟೆಯಿಂದ ನಾನು ಹೊರ ಬಂದಾಗ ನೀನು ನಿದ್ರಾವಸ್ಥೆಯಲ್ಲಿದ್ದೆ. ಆಗ ಶಿವ ಎಲ್ಲೋ ತಿರುಗಿ ಹೋಗಿಬಿಟ್ಟ. ನಿನ್ನ ಕಿವಿಗಳಿಂದ ಈ ಮಧು ಮತ್ತು ಕೈಟಭ ರಾಕ್ಷಸರು ಹುಟ್ಟಿದರು. ಆಗ ನಾನು ನನ್ನ ಕಡೆಯಿಂದ ಇವರನ್ನು ಸಂಹಾರ ಮಾಡೋಕ್ಕಾಗಲ್ಲ, ಸೋಲಿಸೋಕ್ಕಾಗಲ್ಲ ಅಂತ ಅನ್ನಿಸ್ತು. ಆಗ ದೇವಿ ಪ್ರಾರ್ಥನೆ ಮಾಡಿ ನನ್ನನ್ನು ಎಬ್ಬಿಸು ಅಂತ ಹೇಳಿದೆ. ದೇವಿ ನನ್ನನ್ನು ಎಬ್ಬಿಸಿದ್ಲು, ಎಚ್ಚರಗೊಳಿಸಿದ್ಲು. ಆಗ ಎಚ್ಚರ ಆದಮೇಲೆ ನೀನು ಮಧುಕೈಟಭರೊಂದಿಗೆ ಎಷ್ಟೋ ವರ್ಷಗಳ ಕಾಲ, ಸಂವತ್ಸರಗಳ ಕಾಲ ಯುದ್ಧ ಮಾಡಿ ಇವತ್ತು ಸಂಹಾರ ಮಾಡಿದೆ ಅಂತ ಹೇಳ್ತಾನೆ. ಆಗ ಏನಾಗುತ್ತೆ, ನಿನಗೂ ರಾಕ್ಷಸರಿಗೂ 5,000 ವರ್ಷಗಳವರೆಗೆ ಯುದ್ಧವಾಯಿತು. ನೋಡಿ, ವಿಷ್ಣುವಿಗೂ ಆ ರಾಕ್ಷಸರಿಗೂ 5,000 ವರ್ಷಗಳವರೆಗೆ ಯುದ್ಧವಾಯಿತು. ನಿನ್ನ ಸುದರ್ಶನ ಚಕ್ರದಿಂದ ರಕ್ಕಸರ ನಾಶವಾಗಿ ನನಗೆ ಆತ್ಮಾನಂದ ಆಯಿತು. ಬ್ರಹ್ಮಾಂಡದ ಉತ್ಪತ್ತಿಯು ನಿನ್ನಿಂದ ಆಯಿತು.
ಬ್ರಹ್ಮಾಂಡದ ಉತ್ಪತ್ತಿ ನಿನ್ನಿಂದ ಆಯಿತು ವಿಷ್ಣು ಅಂತ ಹೇಳ್ತಾನೆ. ಶಿವನನ್ನು ನಾನು ಕಾಣೆನು, ಅವನು ಎಲ್ಲಿ ಹೋದ ಶಿವ, ನನಗೆ ಕಾಣಲಿಲ್ಲ ಅಂತ ಹೇಳ್ತಾನೆ. ಬ್ರಹ್ಮಾಂಡದ ಉತ್ಪತ್ತಿ ಅಂತ ಹೆಂಗಾಯಿತು? ಆ ರಾಕ್ಷಸರಿಂದ ಪರ್ವತಗಳು ಹುಟ್ಟಿದವು, ಬೆಟ್ಟ ಗುಡ್ಡಗಳು ಹುಟ್ಟಿದವು, ಮೇದಿನಿ ನದಿ ಹರಿದಿತು, ಏನೆಲ್ಲ ಇದೆ ಪುರಾಣದಲ್ಲಿ ಬರುತ್ತವೆ. ಇನ್ನೊಂದು ಹೇಳ್ತೀನಿ ಕೇಳಿ. ಈ ಪುರಾಣದಲ್ಲಿ ಒಬ್ಬೊಬ್ಬ ರಾಕ್ಷಸನಿಗೂ ಕೂಡ ಒಂದು ಅರ್ಥ ಕೊಟ್ಟಿದ್ದಾರೆ. ಆ ರಾಕ್ಷಸರು ಬೇರೆ ಯಾರೂ ಅಲ್ಲ, ಮಧು ಕೈಟಭನೆಂಬ ರಾಕ್ಷಸರು. ಅವರು ಕೂಡ ನಮ್ಮ ಒಳಗೆ ಇದ್ದಾರೆ. ದೇವಿನೂ ನಮ್ಮ ಒಳಗೆ ಇದ್ದಾಳೆ. ಈ ಪುರಾಣದಲ್ಲಿ ಬರತಕ್ಕಂಥ ಎಷ್ಟೊಂದು ರಾಕ್ಷಸರು ಕೂಡ ನಮ್ಮ ಒಳಗಿದ್ದಾರೆ. ಅವರ ಎಷ್ಟೊಂದು ದೇವತೆಗಳು ಕೂಡ ಬ್ರಹ್ಮ ವಿಷ್ಣು ಮಹೇಶ್ವರರು ನಮ್ಮ ಒಳಗಿದ್ದಾರೆ. ದೇವಿನೂ ನಮ್ಮ ಒಳಗಿದ್ದಾಳೆ. ಈ ರಾಕ್ಷಸರ ಸಂಹಾರ ಮಾಡಬೇಕು. ಈ ಮಧು ಕೈಟಭರಂದರೆ ಯಾರು? ಅವರ ನಾಶದಿಂದ ಬ್ರಹ್ಮಾಂಡ ಹೇಗೆ ಹುಟ್ಟಿತು? ಇದರ ವಿಚಾರ ಅವಶ್ಯವಾದದ್ದು. ಪ್ರಳಯ ಹಾಗೂ ಯೋಗ ನಿದ್ರೆಯಲ್ಲಿ ತಮೋಗುಣ ಪ್ರಧಾನವಾಯಿತು. ಕೇಳಿ, ನಾನೊಂದು ಓದಬೇಕು, ಇಷ್ಟು ಓದ್ತೀನಿ, ನೀವು ಲಕ್ಷ್ಯ ಕೊಟ್ಟು ಕೇಳಿರಿ. ಮಧು ಕೈಟಭರಂದರೆ ಯಾರು? ಮಧು ಕೈಟಭರಂದರೆ ಯಾರು? ಅವರ ನಾಶದಿಂದ ಬ್ರಹ್ಮಾಂಡ ಹೇಗೆ ಹುಟ್ಟಿತು? ಇದರ ವಿಚಾರ ಅವಶ್ಯವಾದದ್ದು. ಪ್ರಳಯ ಹಾಗೂ ಯೋಗ ನಿದ್ರೆಯಲ್ಲಿ ತಮೋಗುಣ ಪ್ರಧಾನವಾಗಿದ್ದು, ಆಗ ವಿಷ್ಣುವಿನ ಕಿವಿಯೊಳಗಿಂದ ತಮೋಗುಣ ಪ್ರಧಾನವಾದ ಅಹಂಕಾರದಿಂದ ಶಬ್ದಾದಿ ಸೂಕ್ಷ್ಮ ತನ್ಮಾತ್ರಗಳು ಅಪಂಚೀಕೃತ ಪಂಚಮಹಾಭೂತಗಳು ಜನಿಸಿದವು. ಇವೇ ಮಧು ಕೈಟಭರ ನಾಮದಿಂದ ವರ್ಣಿಸಲ್ಪಟ್ಟಿವೆ. ನೋಡಿ, ಪ್ರಳಯ ಹಾಗೂ ಯೋಗ ನಿದ್ರೆಯಲ್ಲಿ ತಮೋಗುಣ ಪ್ರಧಾನ. ನಾನು ಹೇಳಿದಲ್ಲ ವೀಕ್ಷಕರೇ, ನಮ್ಮ ಶರೀರದಲ್ಲಿ ಸೃಷ್ಟಿಯಲ್ಲಿ 3 ಗುಣ ಇದ್ದಾವೆ. ಸಾತ್ವಿಕ ಗುಣ, ಇನ್ನೊಂದು 15 ಮಿನಿಟ್. ತಮೋಗುಣ, ಸಾತ್ವಿಕ ಗುಣ, ರಜೋಗುಣಗಳಿಂದ ಈ ಜಗತ್ತಿದೆ. ನಮ್ಮ ಶರೀರ ಕೂಡ ಆ ಗುಣ ಇದೆ. ಸಾತ್ವಿಕ ಗುಣ ನಮ್ಮನ್ನು ಸಾಧುವನ್ನಾಗಿರಿಸುತ್ತದೆ. ತಮೋಗುಣ ನಿದ್ರೆ ಆಲಸ್ಯತನ ಇರುತ್ತೆ. ರಜೋಗುಣ ಕಾಮ ಕ್ರೋಧ ಆದಿಗಳಿಂದ ಇರುತ್ತೆ. ಈ ಪ್ರಳಯ ಹಾಗೂ ಯೋಗ ನಿದ್ರೆಯಲ್ಲಿ ತಮೋಗುಣ ಪ್ರಾರಂಭಿತ ಆಲಸಿ. ಯೋಗ ನಿದ್ರೆಯಲ್ಲಿ ಶರೀರ ಆಲಸ್ಯ ಇರುತ್ತೆ. ತಮೋಗುಣ ಪ್ರಧಾನವಾಗಿರುತ್ತೆ. ಆ ಸಮಯದಲ್ಲಿ ಆಗ ವಿಷ್ಣುವಿನ ಕೀಳೊಳಗಿಂದ ತಮೋಗುಣದಿಂದ ಪ್ರಧಾನ ಮಧು ಕೈಟಭರು ಯಾರು? ತಮೋಗುಣದಿಂದ ಕೂಡಿದವರು. ಅವರಲ್ಲಿ ಸಾತ್ವಿಕತೆ ಇಲ್ಲ, ಕರುಣೆ ಇಲ್ಲ, ಅವರಿಗೆ ತನ್ನವರು ಅನ್ನೋದಿಲ್ಲ. ಅಂಥ ತಮೋಗುಣ ಪ್ರಧಾನವಂತ ಅಹಂಕಾರದಿಂದ ಶಬ್ದಾದಿ ಸೂಕ್ಷ್ಮ ತನ್ಮಾತ್ರಗಳು ಅಪಂಚೀಕೃತ ಪಂಚಮಹಾಭೂತಗಳು ಜನಿಸಿದವು. ಅವು ಪಂಚಮಹಾಭೂತಗಳು ಅವು ಶಬ್ದಾದಿ ಸೂಕ್ಷ್ಮ ತನ್ಮಾತ್ರಗಳು ಅಪಂಚೀಕೃತ ಪಂಚಮಹಾಭೂತಗಳು ಜನಿಸಿದವು. ಅವು ಪಂಚಮಹಾಭೂತಗಳು ಜನಿಸ್ತವಲ್ಲಿ. ಬ್ರಹ್ಮಾಂಡ ಶಿವನ ಕಿವಿಯಿಂದ ತಮೋಗುಣ. ಈ ಪಂಚಮಹಾಭೂತಗಳು ಯಾವುವು? ಅಗ್ನಿ, ವಾಯು, ಜಲ, ಆಕಾಶ, ಭೂಮಿ. ಇವಕ್ಕೇನು ಇದರಲ್ಲಿ ಸತ್ವಗುಣ ಏನಿದೆ? ಈ ಪಂಚಮಹಾಭೂತಗಳು ಜನಿಸ್ತವೆ. ಇವೇ ಮಧು ಕೈಟಭರ ನಾಮದಿಂದ ವರ್ಣಿಸಲ್ಪಟ್ಟಿವೆ. ಇವು ಕೂಡ ಮಧು ಕೈಟಭರ ನಾಮದಿಂದ ವರ್ಣಿಸಲ್ಪಟ್ಟಿವೆ. ಬ್ರಹ್ಮನು ತನಗೆ ವಿಘ್ನರಾದ ಮಧು ಕೈಟಭರನ್ನು ತನ್ಮಾತ್ರೆ ಪಂಚಮಹಾಭೂತಗಳನ್ನು. ಬ್ರಹ್ಮನಿಗೆ ವಿಘ್ನರ ಯಾರು? ತನ್ಮಾತ್ರೆ ಮತ್ತು ಪಂಚಮಹಾಭೂತಗಳನ್ನು ದಮನ ಮಾಡಿದ ವಿನ ಜಗತ್ತಿನ ಉತ್ಪತ್ತಿಯಾಗುವುದಿಲ್ಲವೆಂದು ತಿಳಿದು ದೇವಿಯ ಧ್ಯಾನ ಮಾಡಿದನು. ತನ್ಮಾತ್ರೆ ಮತ್ತು ಪಂಚಮಹಾಭೂತಗಳು. ಮಧು ಅಂದರೆ ತನ್ಮಾತ್ರೆ, ಕೈಟಭ ಅಂದರೆ ಪಂಚಮಹಾಭೂತಗಳು. ಇವೆರಡೂ ದಮನ ಮಾಡಬೇಕು. ದಮನ ಮಾಡಿದ್ರೇ ಜಗತ್ತಿನ ಉತ್ಪತ್ತಿ ಆಗತ್ತೆ. ಎಲ್ಲರೂ ಆಗಲ್ಲ ಅಂತ ಬ್ರಹ್ಮನಿಗೆ ಗೊತ್ತಾಯಿತು. ಈ ಮಧು ಕೈಟಭರ ರಾಕ್ಷಸರಲ್ಲಿ ತಮೋಗುಣ ಇದೆ. ಇವರ ದಮನ ಆಗಬೇಕು. ದಮನ ಆದ್ರೇ ಜಗತ್ತಿನ ಉತ್ಪತ್ತಿ ಆಗತ್ತೆ. ಎಲ್ಲರೂ ಆಗಲ್ಲ ಅಂತಕೊಂಡು ಈ ತಮೋಗುಣ, ಈ ಪಂಚಮಹಾಭೂತ ಮತ್ತು ತನ್ಮಾತ್ರೆ ಇದನ್ನು ತನ್ನ ಜಗತ್ತಿನ ಉತ್ಪತ್ತಿಗೆ ವಿರೋಧವಾಗಿದೆ ಅಂತಕೊಂಡು ಅದನ್ನು ನಾಶ ಮಾಡಬೇಕಂತಕೊಂಡು ದೇವಿಗೆ ಧ್ಯಾನ ಮಾಡಿ ವಿಷ್ಣುವಿಗೆ ಎಚ್ಚರಿಸ್ತಾನೆ. ಆದಿಶಕ್ತಿಯು ತನ್ನ ತಾಮಸಿಯಾದ ಮಹಾಕಾಲಿ ರೂಪದಿಂದ ಜಗತ್ತಿನ ಹಿತಕ್ಕೋಸ್ಕರ ವಿಷ್ಣುವಿನ ಶರೀರದಲ್ಲಿ ಸೇರಿ ಸುದರ್ಶನ ಚಕ್ರದಿಂದ ಮಾಡಿದ ಪಂಚಕರಣವೇ ಮಧು ಕೈಟಭರ ಸಂಹಾರ ರೂಪದಿಂದ ವರ್ಣಿಸಲ್ಪಟ್ಟಿವೆ. ಆಗ ದೇವಿ ಏನು ಮಾಡ್ತಾಳೆ? ಬ್ರಹ್ಮನ ವಿನಂತಿಗೆ ಮಹಾಕಾಳಿ ರೂಪದಲ್ಲಿ ವಿಷ್ಣುವಿನ ಶರೀರ ಹೊಕ್ಕು ಸುದರ್ಶನ ಚಕ್ರದಿಂದ ಈ ಮಧು ಕೈಟಭ ತನ್ಮಾತ್ರೆ ಮತ್ತು ಪಂಚಮಹಾಭೂತ ಎಂಬ ಮಹಾದೈತ್ಯರನ್ನು ದಮನ ಮಾಡ್ತಾಳೆ. ದಮನ ಮಾಡಿದ ಮೇಲೆ ಈ ತನ್ಮಾತ್ರೆ ಮತ್ತು ಪಂಚಮಹಾಭೂತಗಳು ಇಡೀ ಜಗತ್ತಿಗೆ ಉತ್ಪತ್ತಿಗೆ ಕಾರಣ ಆಗ್ತಾರೆ. ಬೆಟ್ಟ ಗುಡ್ಡಗಳು, ಆಕಾಶ ಎಲ್ಲ ಸೃಷ್ಟಿಯಾಗುತ್ತೆ. ನೀರೆಲ್ಲ ಪಂಚೀಕರಣ ಮೊದಲಾದ ಪ್ರತಿಯೊಂದು ಪಂಚಮಹಾಭೂತಗಳನ್ನು 2 ಭಾಗ ಮಾಡಿ ಆ 2 ಭಾಗಗಳೇ ಒಂದೊಂದು ಹಾಗೆ ಬಿಟ್ಟು ಉಳಿದ ಭಾಗಗಳಲ್ಲಿ 4 ಭಾಗಗಳನ್ನು ಮಾಡಿ ಹಾಗೆಯೇ ಇದರ ಅರ್ಧ ಭಾಗಗಳನ್ನು ಅಂಶ ಬಿಟ್ಟು ಉಳಿದ 4 ಭೂತಗಳ ಅಂಶವನ್ನು ಸೇರಿಸಲು ಪಂಚೀಕರಣ. ನೋಡಿ, ಇದೇ ಸ್ಥೂಲ ಬ್ರಹ್ಮಾಂಡ ಉತ್ಪತ್ತಿಯ ಕ್ರಮವು. ಇದರ ಅವಶ್ಯಕತೆ ತಮಗಿಲ್ಲ ವೀಕ್ಷಕರೇ. ಇದು ಆಧ್ಯಾತ್ಮ ಬಲ್ಲವರಿಗೆ. ನಾನು ಹೇಳಿದ್ನಲ್ಲ, ಇದು ತಮಗೆ ಅರ್ಥ ಆಗೋದಿಲ್ಲ. ಅರ್ಥ ಆಗಬೇಕಂದ್ರೆ ಈ ಪುಸ್ತಕವನ್ನು ಒಂದಿಟ್ಕೊಂಡ್ರೂ ಕೂಡ ಈ ಒಂದು
ಪ್ಯಾರ ಇದೆಯಲ್ಲ, ಈ ಒಂದು ಬರಹ ಇದೆಯಲ್ಲ, ಇದು ಅರ್ಥ ಆಗಬೇಕು ಅಂದರೆ ಮಹಾ ಆಧ್ಯಾತ್ಮ ಜ್ಞಾನ ಬೇಕು. ಇದು ಅಷ್ಟು ಬೇಡ, ನಾನಿಲ್ಲಿ ಓದೋದು ಸಮಯ ನಷ್ಟ ಮಾಡೋದು ಬೇಡ ಅಂತ ಹೇಳ್ತೇನೆ. ಇದು ಆಧ್ಯಾತ್ಮ ಜ್ಞಾನದ ಅವಶ್ಯಕತೆ ಇದೆ. ಬ್ರಹ್ಮಾಂಡ ಹೆಂಗೆ ಉತ್ಪತ್ತಿ ಆಯಿತು, ಸೃಷ್ಟಿ ಆಯಿತು ಅಂತ ಇದೇ ಒಂದು ಇದೇನು ಈ ದೇವಿ ಪುರಾಣ ಬರುತ್ತಲ್ಲ, ಹಾಗೆ ಶ್ರೀ ಮಹಾರಾಷ್ಟ್ರದ ಮಹಾಸದ್ಗುರು ರಾಮದಾಸರು ದಾಸಬೋಧ ಅಂತ ಮಹಾ ಆಧ್ಯಾತ್ಮ ಪುಸ್ತಕ ಬರೀತಾರೆ. ಅದರಲ್ಲಿ ಕೂಡ ಇದರ ವರ್ಣನೆ ಇದೆ. ತಾವು ದಾಸಬೋಧವನ್ನು ಓದಬಹುದು. ಇದರಲ್ಲಿ ಏನು ಬರೆದಿದ್ದಾರೆ ಅದನ್ನು ದಾಸಬೋಧದಲ್ಲೂ ಕೂಡ ಇದೆ. ಅದರಲ್ಲಿ ಇನ್ ಡೀಟೇಲ್ ಇದೆ, ಅತಿ ಆಳವಾಗಿ ಬರೆದಿದ್ದಾರೆ ಈ ಜಗತ್ತಿನ ಸೃಷ್ಟಿ ಬಗ್ಗೆ ತಾವು ಹೇಗಾಯಿತು ಅಂತ. ದಾಸಬೋಧ, ರಾಮದಾಸರು ಬರೆದಂಥ ದಾಸಬೋಧ. ಇನ್ನು ಕನ್ನಡದಲ್ಲಿ ಅದೇ ಮರಾಠಿ ಭಾಷೆಯ ದಾಸಬೋಧವನ್ನು, ಮರಾಠಿಯಲ್ಲಿರ್ತಕ್ಕಂಥ ದಾಸಬೋಧವನ್ನೇ ಕನ್ನಡದಲ್ಲಿ ಗಣಪತರಾವ್ ಮಹಾರಾಜರು, ಕನ್ನೂರು ಗಣಪತರಾವ್ ಮಹಾರಾಜರು ದಾಸಬೋಧವನ್ನು ಕನ್ನಡದಲ್ಲಿ ಬರೆದಿದ್ದಾರೆ. ವಿಜಯಪುರ ಜಿಲ್ಲೆ ಕನ್ನೂರು ಆಶ್ರಮದಲ್ಲಿ ತಾವು ಅದನ್ನು ಪಡಿಬೋದು. ಈ ದೇವಿ ಮಹಾತ್ಮೆಯಲ್ಲಿ ಬರ್ತಕ್ಕಂಥ ಶಕ್ತಿನೇ ಅದರಲ್ಲಿದೆ. ಹೀಗೆ ಹರಿಯು ಶಿವನಿಗೆ ಎದುರಿಗೆ ಕಾಣದೆ ಬಹು ಯೋಗ ನಿದ್ರೆಯಲ್ಲಿ ಏಕಮಲಗಿದನು ಎಂದು ಚಿಂತಿಸಿದನು. ಬ್ರಹ್ಮನು ಚಿಂತಿಸಿದನು, ಹೀಗೆ ಶಿವ ಎಲ್ಲಿ ಹೋದ ಏನು ಅಂತ. ಇಬ್ಬರು ಇದೆಲ್ಲ ಆದಮೇಲೆ ವಿಷ್ಣು ಮತ್ತು ಬ್ರಹ್ಮ ಶಿವನನ್ನು ಹುಡುಕೊಂತ ಹೋಗ್ಬಿಡ್ತಾರೆ. ಎಲ್ಲಿ ಹೋದ ಶಿವ ಅಂತ ಹೋಗ್ಬಿಡ್ತಾರೆ. ಓಕೆನಾ. ಇದು ಇಲ್ಲಿಗೆ 3ನೇ ಅಧ್ಯಾಯ ಮುಗೀತು. ಪೂಜೆ ಮಾಡಿ ಮುಗಿಸುವ 3ನೇ ಅಧ್ಯಾಯ. ಗಂಗೆ ಇತಿ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀ ಚಿದಾನಂದ ಗುರುವೈರ್ಯ ಚರಣ ಪದ್ಮದ್ವಿರೇಫ ಶ್ರೀ ಚಿದಾನಂದಾವಧೂತ ವಿರಚಿತ ಪಾರ್ವತಿ ಮಹಾತ್ಮೆಯೋಳ್ ಮಧುಖೇಟವ ವಧುವ ನಾಮ ತೃತೀಯೋಧ್ಯಾಯ ಸಂಪೂರ್ಣಂ. ಅಂತೂ ಅಧ್ಯಾಯ 3 ಪದ 168 ಮಂಗಳವಸ್ತು. ಈ ಗಂಗೆಯನ್ನು ಅರ್ಪಿಸುತ್ತೇನೆ, ಅರಿಶಿಣವನ್ನು ಅರ್ಪಿಸುತ್ತಿದ್ದೇನೆ, 2 ಸಲ ಕುಂಕುಮವನ್ನು ಅರ್ಪಿಸುತ್ತೇನೆ. ತಾಯಿಗೆ ದೇವಿಗೆ ಅರಿಶಿಣ ಕುಂಕುಮ ಬಹಳ ಪ್ರಿಯ. ಪುಷ್ಪವನ್ನು ಅರ್ಪಿಸುತ್ತಿದ್ದೇನೆ. ಹಾಗೆ ಊದುಬತ್ತಿ ಅರ್ಪಣೆ ಆಗಬೇಕು. ಓಂ 3ನೇ ಅಧ್ಯಾಯ ಮಧುಕೈಟವರ ಸಂಹಾರ. ಓಂ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪ್ರತಿ ಅಧ್ಯಾಯಗಳನ್ನು ಪೂಜೆ ಮಾಡಿ ಪ್ರಾರಂಭ ಮಾಡಬೇಕು, ಪೂಜೆ ಮಾಡಿ ಮುಗಿಸಬೇಕು. ಸರಿ, ಸಮಯ ಇಲ್ಲ, ನಾನು ನೆಡುವ. ಆರತಿ ಮಾಡುವ. ಓಂ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಈ ದೇವಿಯ ಚರಿತ್ರೆ ವೀಕ್ಷಕರೇ, ಶಿವನು ನಂದೀಶನಿಗೆ ಕೈಲಾಸದಲ್ಲಿ ತನ್ನ ಸಭೆಯಲ್ಲಿ ಹೇಳಿದನು. ಅದೇ ಚರಿತ್ರೆಯನ್ನು ಸೂತ ಪುರಾಣಿಕರು ಶೌನಕಾದಿ ಮಹರ್ಷಿಗಳಿಗೆ ಹೇಳಿದರು. ಅದೇ ಸೂತ ಪುರಾಣಿಕರು ಹೇಳಿದಂಥ ಈ ದೇವಿ ಮಹಾತ್ಮೆಯನ್ನು ಮುಂದೆ ಸಾಮಾನ್ಯ ಜನರಿಗೆ ತಲುಪಿತು. ಮುಂದೆ ತುಂಗಭದ್ರಾ ತಡದಲ್ಲಿ ತಪಸ್ಸನ್ನುಗೈದಂಥ ಚಿದಾನಂದಾವಧೂತರು ಗುರುಗಳ ಮುಖಾಂತರ, ಯೋಗಿಗಳ ಮುಖಾಂತರ ಬರಹ ರೂಪದಲ್ಲಿ ಈ ಗ್ರಂಥ ಬಿಡುಗಡೆಯಾಯಿತು ಅಂತ ಹೇಳುತ್ತೇನೆ. ನೈವೇದ್ಯವನ್ನು ಅರ್ಪಿಸುವ. ಓಂ ದೀಪಂ ಅರಿಶಿಣಚಂದನಂ ಪುಷ್ಪಂ ಧೂಪಂ ಘಂಟನಾದಂ ನೈವೇದ್ಯಂ ಸಮರ್ಪಯಾಮಿ. ಇಲ್ಲಿಗೆ 3ನೇ ಅಧ್ಯಾಯ ಮುಗಿಯಿತು ವೀಕ್ಷಕರೇ. ನಾಳೆ ನಾವು 4ನೇ ಅಧ್ಯಾಯ ಅಂದರೆ 3ನೇ ದಿವಸ 4ನೇ ಅಧ್ಯಾಯವನ್ನು ಪ್ರಾರಂಭ ಮಾಡ್ತೇವೆ. ನಿಜ ಹೇಳಬೇಕಂದ್ರೆ
ಒಂದೊಂದು ಅಧ್ಯಾಯಗಳನ್ನು ನೋಡ್ಕೊಂಡು ಹೋಗಬೇಕಾಗತ್ತೆ. 9 ದಿನಗಳಲ್ಲಿ ಮುಗಿಸ್ಬೇಕು. 18 ಅಧ್ಯಾಯಗಳನ್ನು ಮುಗಿಸ್ಬೇಕು. ನೋಡುವ. ತಡ ಆಗಿದೆ ಅಂತ ಅನ್ನಿಸ್ತಾ ಇದೆ. ನೋಡುವ. ಹಾಗೆ ಪೂಜೆ ಮುಗಿದ ಮೇಲೆ ಮುಖಪುಟ ಏನಿದೆ ಇಲ್ಲಿ ಕೂಡ ಪೂಜೆ ಆಗಬೇಕು. ಓಂ ಸರ್ವಮಂಗಳಮಾಂಗಲ್ಯ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ವೇದಾನುಗ್ರಹದ ಜಗಂತಿ ಮಹದ ಭುವನಸ್ಯಂ ಕುರುವತೆ ಪವನಸ್ಥಂ ಜಯತಿ ಅಲಂ ಕಲಯತಿ ಕಾರುಣ್ಯಂ ಮಾರ್ವತೆ ಮ್ಲೇಚ್ಛಾಮಾರ್ವೈದ್ಯ ಸಾಗರ ಕೃಷ್ಣಾಯ ತುಭ್ಯಂ ನಮಃ. ಓಂ ಭೋ ಓಂ ಭವ ಓಂ ಸ್ವಃ ಓಂ ಮಹ ಓಂ ಜನಃ ಓಂ ಪ್ರಭ ಓಂ ಸತ್ಯಂ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಮೈ 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 ನಮೋ ನಮಃ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಐಕಾನ್ ಬೆಲ್ಲನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.